ಆದಿತ್ಯ ಆದ ಮೇಲೆ ಆದಿತ್ಯ ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟ ಪ್ರತೀಕ, ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರತೀಕ ವಾಯು. ಭಗವಂತನ ಮೇಲಿನ ಭೂಮಿಗೆ ಪ್ರವೇಶ ಮಾಡುವ ಮುಂಚೆ ಮೇಲಿನ ಸಂಗತಿಗಳನ್ನೆಲ್ಲ ಮುಗಿಸಿಕೊಂಡು ಕೃಷ್ಣ ಕೆಳಗಿನ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾನೆ. ಈಗ ಆದಿತ್ಯ ಆದಮೇಲೆ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಅಂತರಿಕ್ಷದಲ್ಲಿ ಇರತಕ್ಕಂಥ ಪ್ರತೀಕ ಅಗ್ನಿ, ವಾಯು, ಆದಿತ್ಯ ಅಂತ ವಾಯು ಪ್ರತೀಕ. ವಾಯು ಪ್ರತೀಕದಲ್ಲಿ ಭಗವಂತನ ಉಪಾಸನೆ. ಅದನ್ನೇ ಆದಿತ್ಯ ಆದಮೇಲೆ ಹೇಳ್ತಾರೆ, ಮರೀಚಿಹಿ ಮರುತಾಮಸ್ಮಿ. ಆಯಾಮಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇರತಕ್ಕಂಥ ಲೇಯರ್ಸ್ ಅಂತ ಹೇಳ್ತೇವೆ ನಾವು. ಆಕಾಶದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಗಾಳಿಗಳ ಒತ್ತಡ ಇದೆ. ಈ ವಾತಾವರಣ ಅಂತ ನಾವು ಹೇಳ್ತೀವಲ್ಲ, ಆ ವಾತದ ಆವರಣದಲ್ಲಿ ಮುಖ್ಯವಾಗಿ 7 ಆವರಣಗಳನ್ನು ಹೇಳ್ತಾರೆ. ಅದನ್ನು ಆವಹ, ವಿವಹ, ಪ್ರವಹ, ಸಂವಹ, ಪರಾವಹ ಇವೆಲ್ಲ ಆಕಾಶದಲ್ಲಿ ಇರತಕ್ಕ ವಾತದ ಆವರಣಗಳು. ಇಷ್ಟಿಷ್ಟು ಎತ್ತರ ತನಕ ಒಂದು, ಅದರ ನಂತರ ಮತ್ತೊಂದು, ಈ ಬೇರೆ ಬೇರೆ ಗಾಳಿಯ ಒತ್ತಡಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ ಹಿಂದೆ. ಅದನ್ನು ನಿಯಂತ್ರಿಸ್ತಕ್ಕಂಥವರು ಮರುತ್ತುಗಳು. ಮೂಲಭೂತವಾಗಿ ಮರುತ್ತುಗಳನ್ನು 49 ಮಂದಿ ಮರುತ್ತುಗಳನ್ನು ಪ್ರಾಚೀನರು ಪರಿಗಣನೆ ಮಾಡಿದ್ದಾರೆ. ಆ 40 ಮಂದಿಯೂ ಕೂಡ ವಾತಾವರಣದಲ್ಲೇ ಇರುವವರಲ್ಲ. ಯಾಕೆಂದರೆ ಅದರಲ್ಲಿ 10 ಮಂದಿ ನಮ್ಮ ದೇಹದ ಒಳಗೆ ಇರುವವರು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ. ಇವರು 10 ಮಂದಿ ನಮ್ಮ ದೇಹದ ಒಳಗೆ ಪಿಂಡಾಂಡದಲ್ಲಿರುವವರು. ಉಳಿದವರೆಲ್ಲ ಬ್ರಹ್ಮಾಂಡದಲ್ಲಿರುವವರು. ಹೀಗೆ ಒಟ್ಟು ಪಿಂಡಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ ವಾತಾವರಣವನ್ನು ಮತ್ತು ದೇಹದ ಒಳಗೆ ಇರತಕ್ಕಂಥ ನಮ್ಮ ಸಮಸ್ತ ಚಲನವಲನವನ್ನು ನೇಮನ ಮಾಡತಕ್ಕಂಥ ಶಕ್ತಿ ಅದು 49 49 ಮರುತ್ತುಗಳು. ಅದರ ಆಚೆಗೆ ಇರುವಂಥದ್ದು 50ನೆಯ ಮರುತ್ತು ಪ್ರಾಣದೇವರು. ಪ್ರಾಣದೇವರ ಅಧೀನವಾಗಿ 49 ಮಂದಿ ಇದ್ದಾರೆ. ಇಲ್ಲಿ ಬರತಕ್ಕಂಥದ್ದು ಮರೀಚಿ ಅಂತಕ್ಕಂಥ ಒಬ್ಬ ಮರುತ್ತನ್ನು ಹೇಳ್ತಾರೆ. ಈ ಆಕಾಶದಲ್ಲಿ ಇರತಕ್ಕಂಥ ಭೂತವಾಯು ಅಂತ ನಾವು ಹೇಳ್ತೀವಿ. ಇದನ್ನು ಪ್ರಾಣವಾಯು ಅಂತ, ಅಧ್ಯಾತ್ಮದಲ್ಲಿ ಇದು ಭೂತವಾಯು. ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿಗೆ ಭೂತವಾಯು ಅಂತ. ಪೃಥಿವ್ಯ, ತೇಜೋ, ವಾಯು, ಆಕಾಶಗಳು ಪಂಚಭೂತಗಳಲ್ಲಿ ಸೇರಿದ ವಾಯು. ಆ ಭೂತವಾಯುವಿನ ನಿಯಾಮಕ ದೇವತೆ ಯಾರು ಅಂದರೆ, ಇದು ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಉಲ್ಲೇಖಗಳಿವೆ. ಪ್ರವಾಹ ವಾಯುವನ್ನು ಭೂತವಾಯು ಅಂತ ಹೇಳ್ತಾರೆ. ನಾಸಿಕ್ಯ ವಾಯು ಅಂತ, ನಮ್ಮ ಉಸಿರಾಟಿಸುವ ವಾಯು, ಅವನನ್ನು ಪ್ರವಾಹ ವಾಯು ಅಂತ ಹೇಳ್ತಾರೆ. ಅದರಿಂದ ಪಿಂಡಾಂಡದೊಳಗೂ ಪ್ರವಾಹ ವಾಯು ಇದ್ದಾನೆ, ಹೊರಗೂ ಕೂಡ ಪ್ರವಾಹ ವಾಯು ಇದ್ದಾನೆ. ಆದರೆ ಗೀತೆ ಭೂತವಾಯು, ಹೊಸ ಭೂತವಾಯುವನ್ನು ಹೇಳುತ್ತೆ. ನಿಮಗೆ ಪ್ರಾಯ ಬೇರೆ ಕಡೆ ಎಲ್ಲೂ ಸಿಗೋಲ್ಲ. ಇದು ಮರೀಚಿ ಅಂತ ಅನ್ನುವ ಹೆಸರಿನ ವಾಯು. ಇವನು ಭೂತವಾಯು. ಪಂಚಭೂತಗಳಲ್ಲಿ ಏನು ಸೇರಿರತಕ್ಕಂಥ ವಾತಾವರಣದ ಗಾಳಿ ಇದೆ, ಆ ಗಾಳಿಯ ಅಭಿಮಾನಿ ದೇವತೆ ವಾಯುಪುತ್ರ, ಮುಖ್ಯವಾಯುಪುತ್ರನಾದ ಮರೀಚಿ ನಾಮಕ ವಾಯು. ಇವನು ಈ 49ರಲ್ಲಿ ಸೇರಿದವನೋ ಬೇರೆಯೋ ಅನ್ನುವುದರಲ್ಲಿಯೂ ಕೂಡ ಅನೇಕ ವಿವಾದಗಳಿವೆ. ಇವು 49ರಲ್ಲಿ ಈಗ ನಮಗೆ 49 ವಾಯುಗಳ ಹೆಸರು ಬೇರೆ ಬೇರೆ ಪುರಾಣಗಳಲ್ಲಿ ಸಿಗ್ತವೆ. ಯಾವ ಪುರಾಣದಲ್ಲೂ ಮರೀಚಿ ಅನ್ನುವ ಹೆಸರನ್ನು 49 ವಾಯುಗಳಲ್ಲಿ ಒಬ್ಬ ಇಲ್ಲ. ಈ ಪುರಾಣದಲ್ಲಿರುವ ಹೆಸರುಗಳು ನೀವು ತಗೊಂಡ್ರೆ ಅದರ ಒಂದು ವಿಷಯ ಏನು ಅಂದರೆ, ಈ ಹೆಸರುಗಳು ನಿಯತ ಅಲ್ಲ. ಬಹಳ ಗೊಂದಲ ಇದೆ ಹೆಸರಿನಲ್ಲಿ. ದ್ವಾದಶಾದಿತ್ಯರು ಯಾವುದೇ ಪುರಾಣದಲ್ಲಿ 12 ಒಂದೇ ಥರದ ಹೆಸರುಗಳು ಪುರಾಣದಲ್ಲಿ ಸಿಗೋಲ್ಲ. ಒಂದೊಂದು ನಾಳಿದೆ. ಧಾತ, ವಿಧಾತ, ವರುಣ, ಧಾತ ಮತ್ತು ವಿಧಾತ ಅಂತ ಹೇಳ್ತೇವೆ ಭಾಗವತ. ಮತ್ತೊಂದು ಪುರಾಣದಲ್ಲಿ ವಿಧಾತ ಇಲ್ಲ, ಪರ್ಜನ್ಯ ಬರ್ತಾನೆ. ಅಂದರೆ ವಿಧಾತ ಅಂದರೂ ಪರ್ಜನ್ಯ ಅಂದರೂ ಒಬ್ಬನೇ. ಮತ್ತೊಂದು ಪುರಾಣದಲ್ಲಿ ಸವಿತಾ ಬರ್ತಾನೆ.
ಇನ್ನೊಂದು ಬರೋದು ಅಂಶು ಬರ್ತಾರೆ, ಸವಿತಾ ಬರೋಲ್ಲ. ಸವಿತಾ ಅಂದರು ಅಂಶು ಅಂದರು ಒಬ್ಬರೇ. ಹೀಗೆ ಒಂದೊಂದು ಪುರಾಣದಲ್ಲಿ ಒಂದೊಂದು ಎರಡೆರಡು ಹೆಸರುಗಳು ಬೇರೆ ಬೇರೆ, ಕೆಲವೊಮ್ಮೆ 12 ಹೆಸರು ಬೇರೆ ಇರುತ್ತೆ. ದ್ವಾದಶಾದಿತ್ಯರಲ್ಲಿ ಹೀಗಾಯ್ತಾ, ಏಕಾದಶ ರುದ್ರರಲ್ಲಿ ಹಾಗೆ ಒಂದು ಏಕರೀತಿಯ ನಾಮಗಳಿಲ್ಲ. ಸುಮಾರು ಪುರಾಣಗಳಲ್ಲಿ ಏಕಾದಶ ಆದಿತ್ಯ ರುದ್ರರ ಹೆಸರು ಭಾಗವತದಲ್ಲಿ ಬರುತ್ತೆ, ಭಾರತದಲ್ಲಿ ಬರುತ್ತೆ, ವಿಷ್ಣು ಪುರಾಣದಲ್ಲಿ ಬರುತ್ತೆ, ಸ್ಕಾಂದ ಪುರಾಣದಲ್ಲಿ ಬರುತ್ತೆ, ಪದ್ಮ ಪುರಾಣದಲ್ಲಿ ಬರುತ್ತೆ, ಲಿಂಗ ಪುರಾಣದಲ್ಲಿ ಬರುತ್ತೆ. ಆದರೆ ತಮಾಷೆ ಏನೆಂದರೆ ಒಂದು ಪುರಾಣದಲ್ಲಿ ಇನ್ನೊಂದು ಪುರಾಣದಲ್ಲಿ ಏಕರೂಪವಾಗಿಲ್ಲ. ಸಾಮಾನ್ಯ ಜನರಿಗೆ ಇದು ಒಂದು ದೊಡ್ಡ ಗೊಂದಲ. ಏಕರೂಪವಾಗಿ ಯಾಕಿಲ್ಲ ಅಂದರೆ ಅವರು ಹೇಳ್ತಕ್ಕ ಹೆಸರು ಎಲ್ಲವೂ ಹೌದು, ಆದರೆ ಒಂದೇ ಹೆಸರನ್ನು ಒಂದು ದೇವತೆಗೆ ಒಂದು ಕಡೆ ಹೇಳಿದ್ದಾನೆ, ಇನ್ನೊಂದು ಕಡೆ ಬೇರೆ ಒಂದು ಹೆಸರು ಹೇಳ್ತಾರೆ. ಆ ಹೆಸರು ಅದು ಅಷ್ಟವಸುಗಳು. ದ್ರೋಣ ಪ್ರಾಣ ಧ್ರುವೋರ್ಕೋಗ್ನಿ ದೋಷೋ ವಸ್ತುರು ವಿಭಾವಸು, ಇದು ಅಷ್ಟವಸುಗಳ ಹೆಸರು. ದ್ರೋಣ ಅಂತ ಮೊದಲನೆಯವನ ಹೆಸರು, ಅವನಿಗೆ ಇನ್ನೊಂದು ಹೆಸರು ಧರ ಅಂತ, ಇನ್ನೊಂದು ಕಡೆ ಧರ ಅಂತ ಶುರುವಾಗುತ್ತೆ. ದ್ರೋಣ ಹೋಗಿ ಧರ, ವಿಭಾವಸು ಅದರ ಬದಲು ಪ್ರಭಾಸ ಅಂತ ಇನ್ನೊಂದು ಕಡೆ ಬರುತ್ತೆ. ಇದು ಎಲ್ಲ ಪುರಾಣಗಳಲ್ಲಿ ಬಂದದ್ದನ್ನು ನೋಡಿದರು ಆಚಾರ್ಯರು 8ನೇ ವಸು ಭೀಷ್ಮಾಚಾರ್ಯ ಹುಟ್ಟಿದ್ದು ದಿವಸು ಅಂತ ಹೇಳ್ತಾರೆ. ಈ ಹೆಸರೇ ಯಾವ ಪುರಾಣದಲ್ಲಿ ಸಿಗೋದು. ಪ್ರಭಾಸ ಪ್ರಭಾಸ ಅಂದರು, ವಿಭಾವಸು ಅಂದರು, ದಿವಸು ಅಂದರು ಒಬ್ಬನೇ. ಆದರೆ ನಿಮಗೆ ಇವತ್ತು ದಿವಸು ಅಂತಕ್ಕಂಥ ಶಬ್ದ ಪುರಾಣಗಳಲ್ಲಿ ಸಿಗೋಲ್ಲ. ಪ್ರಭಾಸ ಸಿಗುತ್ತೆ, ವಿಭಾವಸು ಸಿಗುತ್ತೆ. ಆಚಾರ್ಯರು ದಿವಸು ಅಂತ ಹೇಳ್ತಾರೆ. ದ್ಯುನಾಮಾವಸು ಅಷ್ಟಮಃ ಭೀಷ್ಮಾಚಾರ್ಯ ಆಗಿಬಿಟ್ಟು ಕೊನೆಯವನ ಹೆಸರು ಈಗ ಇರುವುದು ವಿಭಾವಸು ಅಥವಾ ಪ್ರಭಾಸ. ಪ್ರಭಾಸ, ವಿಭಾವಸು, ದಿವಸು ಇವೆಲ್ಲ ಪರ್ಯಾಯ ಶಬ್ದಗಳು, ಒಂದೇ ಅರ್ಥ ಕೊಡ್ತಕ್ಕ ಶಬ್ದಗಳು. ದಿವ್ ಅಂದರೂ ಪ್ರಕಾಶ, ಪ್ರಭಾವಸು ಪ್ರಭಾಸ ಅಂದರೂ ಅದೇ, ವಿಭಾವಸು ಅಂದರೂ ಅದೇ. ಪರ್ಯಾಯ ಶಬ್ದಗಳು. ಒಂದೇ ದೇವತೆಗೆ ಅನೇಕ ಶಬ್ದಗಳಿರ್ತವೆ, ಒಂದೊಂದು ಪುರಾಣದಲ್ಲಿ ಒಂದೊಂದು ಶಬ್ದವನ್ನು ಕೊಡ್ತಾರೆ. ಇದನ್ನು ನಾವು ನೆನಪಿಟ್ಟುಕೊಂಡು ಒಂದು ದೇವತೆಗೆ ಇಲ್ಲಿ ಯಾವ ಹೆಸರು ಅಲ್ಲಿ ಇದನ್ನು ಕೂಡಿಸಿಕೊಂಡು ಹೋಗಬೇಕು. ಪುರಾಣದ ಅಧ್ಯಯನ ಅಂದರೆ ಅದು ಹುಡುಗಾಟಿಕೆ ಅಲ್ಲ, ಬಹಳ ಕ್ಲಿಷ್ಟವಾದಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಈ 49 ಮರುತ್ತುಗಳಲ್ಲಿ ಮರೀಚಿ ಎನ್ನುವ ಹೆಸರು ಇಲ್ಲ. ಅದರಿಂದ ಏನು ತೊಂದರೆ ಆಗಿದೆ ಗೊತ್ತುಂಟಾ? ಹಿಂದಿಯಲ್ಲಿ ಕೆಲವು ವಿದ್ವಾಂಸರು ಗೀತೆಗೆ ಅರ್ಥ ಬರೆಯುವಾಗ ಮರೀಚಿ ಅಂತ ಅನ್ನುವ ಒಂದು ವಾಯುವೇ ಇಲ್ಲ, ಮರೀಚಿರು ಮರುತಾಮಸ್ಮಿ ಅಂತ ಹೇಳಿದ್ದಾರೆ. ಹಾಗೊಂದು ವಾಯುವೇ ಇಲ್ಲ, ಮತ್ತೇನು ಮಾಡೋದು ಅಂತ ತಲೆ ಬಿಸಿ ಮಾಡಿಕೊಂಡು ಮರೀಚಿ ಅಂದರೆ ಪ್ರಸಿದ್ಧವಾದ ಅರ್ಥ ಇದ್ದದ್ದು. ಮರೀಚಿ ಅಂದರೆ ಕಿರಣ, ಪ್ರಕಾಶ, ರೇಸ್. ಅಂದರೆ ಆ 49 ಮರುತ್ತುಗಳಲ್ಲಿ ಇರತಕ್ಕಂಥ ಒಂದು ಏನು ಪ್ರಕಾಶಕತ್ವ ಶಕ್ತಿ ಇದೆ, ಅದು ನಾನು ಅಂತ ಅರ್ಥ ಅಂತ ಬರುವುದು. ಮರೀಚಿ ಅಂತ ಒಂದು ವ್ಯಕ್ತಿ ಅಲ್ಲ, ಅದು ಸಮಷ್ಟಿಯಾಗಿದೆ ಅವರಲ್ಲಿ ಇರತಕ್ಕಂಥ ಒಂದು ಪ್ರಭೆ, ಕಿರಣ, ಹೀಗೆ ಅರ್ಥ ಬರೆದಿದ್ದಾರೆ. ಆದರೆ ಇಲ್ಲಿ ಬಂದಿರುವಂಥದ್ದು ಎಲ್ಲ ವಸ್ತುವಾಚಕವಾಗಿ ಆ ಗುಂಪಿನಲ್ಲಿ ಯಾರು ವಿಭೂತಿ ಅದನ್ನು ಹೇಳಬೇಕು. ಯಾಕೆ ವಿಭೂತಿ ಅಂದರೆ ಭಗವಂತನ ಸನ್ನಿಧಾನ ಹೊರತು ಅದು ಬಿಟ್ಟು ಆ ವ್ಯಕ್ತಿಯಲ್ಲಿರತಕ್ಕಂಥ ಪ್ರಕಾಶ, ಕಿರಣ ಇದು ಹೇಳಬಾರ್ದಿಲ್ಲ. ಯಾಕಂದರೆ ಇಡೀ ವಿಭೂತಿ ಅಧ್ಯಾಯ ನೀವು ನೋಡಿದರೆ ನೋಡಿ, ಅದರ ಮೊದಲು ಆದಿತ್ಯಾನಾಂ ಅಹಂ ವಿಷ್ಣು, ಆಮೇಲೆ ಜ್ಯೋತಿಷಾಂ ರವಿ, ಆಮೇಲೆ ಮರೀಚಿ ಮರುತ, ನಕ್ಷತ್ರಾಣಾಂ ಶಶಿ, ಎಲ್ಲ ನೋಡಿ. ವೇದಾನಾಂ ಸಾಮವೇದ, ದೇವಾನಾಂ ಅಸ್ಮಿ ವಾಸವಃ, ಮನಃ ಇಂದ್ರಿಯಾಣಾಂ ಮನಃ, ಭೂತಾನಾಂ ಚೇತನ. ಆಮೇಲೆ ಮುಂದೆ ಹೋದರೆ ರುದ್ರಾಣಾಂ ಶಂಕರ, ವಿತ್ತೇಶಃ ಯಕ್ಷರಕ್ಷಸ್ಸ. ನೀವು ಯಾವಾಗ ಮುಂದೆ ನೋಡಿದರೂ ಕೂಡ ಹಾಗೇನೆ. ಪಾವಕ ವಸೂನಾಂ ಪಾವಕಶ್ಚಾಸ್ಮಿ, ಮೇರು ಶಿಖರಿಣಾಮಹಂ. ಎಲ್ಲ ಒಂದು ವಸ್ತುವಿನ ಶ್ರೇಷ್ಠೀಯಕ್ಕೆ ಕಾರಣವಾಗಿರತಕ್ಕ ಅಂಶ ಇರುವ ಆ ಗುಂಪಿನಲ್ಲೇ ಶ್ರೇಷ್ಠವಾದ ವಸ್ತು ಯಾವುದು, ವಸ್ತು ಅಥವಾ ವ್ಯಕ್ತಿ, ಹೊರತು ಆ ಕ್ವಾಲಿಟಿಯನ್ನು ಹೇಳುವುದಲ್ಲ. ಆದ್ದರಿಂದ ಮರೀಚಿ ಅಂದರೆ 49 ಮರುತ್ತುಗಳಲ್ಲಿರ್ತಕ್ಕಂಥ ಪ್ರಭೆ, ಅವರಲ್ಲಿರ್ತಕ್ಕಂಥ ಬೆಳಕು, ಇದೆಲ್ಲ ಹುಚ್ಚುತನದ ವ್ಯಾಖ್ಯಾನಗಳು. ಹಾಗಾದರೆ ಮರೀಚಿ ಅಂದರೆ ಯಾರು ಅಂತ ಇದರಲ್ಲಿ ಆಚಾರ್ಯರು ನಮಗೆ ಒಂದು ಮಾತು ಖಚಿತವಾಗಿ ಹೇಳಿದರು. ಏನು ಅಂದರೆ ಮರೀಚಿ ಅಂದರೆ ಭೂತವಾಯು ಮತ್ತು ಪ್ರಧಾನವಾಯು ಪುತ್ರ. ಮರೀಚಿ ಅಂದರೆ ಕಿರಣ ಅಲ್ಲ, ಪ್ರಧಾನವಾಯು ಪುತ್ರನಾದ ಭೂತವಾಯುವಿನ ಅಭಿಮಾನಿ ದೇವತೆ ಮರೀಚಿ ಅಂತ ಸ್ಪಷ್ಟವಾಗಿ ಆಚಾರ್ಯೊಬ್ಬರೇ ಹೇಳಿದ್ದೀನಿ. ನಿಮಗೆ ಪುರಾಣಗಳಲ್ಲಿ ಸಿಗೋಲ್ಲ, ಬಹಳ ವಿಶಿಷ್ಟವಾದ ವಿಷಯಗಳಿಲ್ಲ, ಸಣ್ಣ ವಿಷಯ. ಭಗವದ್ಗೀತೆ ಓದುವಾಗ ಮರೀಚಿನ್ ಮರುತಾಮಸ್ಮಿ ಅಂತ ಒಂದು ಲೈನ್,
ಮರೀಚಿರ್ ಮರುತಾಮಸ್ಮಿ ಅಂತ ಸಂಸ್ಕೃತದ ಉದ್ದಾಮ ವಿದ್ವಾಂಸರಿಗೂ ಇವತ್ತಿಗೂ ಖಚಿತವಾಗಿ ಈ ಮರೀಚಿದ್ರೆ ಏನು ಅಂತ ಗೊತ್ತಿಲ್ಲ. ಮರುತ್ತುಗಳಲ್ಲಿ ಮರೀಚಿ ಮುಗಿದೋಯ್ತು. ಆಹಾ, ಅರ್ಥ ಆಗೋಯ್ತು. ಏನು ಮರುತ್ತುಗಳಲ್ಲಿ ಮರೀಚಿ ಏನಾಗುತ್ತೆ ಅರ್ಥ ಆಗಲಿಕ್ಕೆ? ಅಲ್ಲೇ ಮರುತ್ತುಗಳು ಮರೀಚಿ ಅಂದರೆ ಯಾರು? ಈ ವಿವಾದಕ್ಕೆ ಇದವಿತ್ತಂತ ಕರಾರುವಾಕ್ಕಾಗಿ ಉತ್ತರ ಕೊಡುವ ಪ್ರಯತ್ನವನ್ನು ಈ ತನಕ ಯಾರೂ ಮಾಡಿಲ್ಲ. ನಾಡಿದಲ್ಲ ಮರೀಚಿ ಅಂತ ನಾವು ಮರುತ್ತೇ ಇಲ್ಲ ಅಂತ ಏನೇನೋ ಅರ್ಥ ಮಾಡಿದವರುಂಟು. ಅವನು ಭೂತವಾಯು ಅಭಿಮಾನಿ ದೇವತೆ, ಮರೀಚಿ ಪ್ರಧಾನ ವಾಯು ಪುತ್ರ. ಇಷ್ಟು ಸ್ಪಷ್ಟವಾಗಿ ಮರೀಚಿಯ ಪರಿಚಯ ಮಾಡಿಕೊಟ್ಟವರು ಆಚಾರ್ಯರೊಬ್ಬರೇ ಭಾಷ್ಯದಲ್ಲಿ, ತಾತ್ಪರ್ಯದಲ್ಲಿ. ಭಾಷ್ಯದಲ್ಲಿ ಇಲ್ಲ, ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಇದರ ಅರ್ಥವನ್ನು ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆಯೂ ನಮಗೆ ಒಂದು ವಿಷಯ 49 ಸೇರಿದವರೋ ಬೇರೆಯೋ ಅಂತ ಅದಕ್ಕೆ ತೀರ್ಮಾನ ಮಾತ್ರ ಆಚಾರ್ಯರು ಬಾಯ್ಬಿಟ್ಟು ಹೇಳಿದರು. ಈ ಮರೀಚಿ ಭೂತವಾಯು ಅಭಿಮಾನಿ ದೇವತೆ ಹೌದು, ಅವನು 49 ಸೇರಿದಬಹುದು. ಅವನೋ ಬೇರೆಯೋ? ಬೇರೆ ಇದ್ರೂ ಇರಬಹುದು. ಯಾಕೆಂದರೆ ಈ ಮರೀಚಿಯನ್ನು ಹೇಳುವುದು ಯಾಕೆಂದರೆ ವಿಶ್ವಕ್ಸೇನೋ ವಾ ವಿಜಕ್ಷೇನ ತುಲ್ಯ. ವಿಶ್ವಕ್ಸೇನ ಅಂತ ಒಬ್ಬಿದ್ದಾನೆ, ಮರೀಚಿ ಇಬ್ಬರು ವಾಯುಪುತ್ರರು. ಈ ವಿಶ್ವಕ್ಸೇನನು 49 ಸೇರಿದವನಲ್ಲ. ಹಾಗೆ ವಾಯುವಿನಿಂದ ಹುಟ್ಟಿರತಕ್ಕಂಥ ಈ ಇಬ್ಬರು ವಿಶ್ವಕ್ಸೇನ ಮತ್ತು ಮರೀಚಿ ಅವರು ಈ 49 ಮರುತ್ತುಗಳಲ್ಲಿ ಸೇರಿದೆ ಇರತಕ್ಕ ವಾಯುಪುತ್ರರು ಬೇರೆ ಇದ್ದರೂ ಇರಬಹುದು ಅಂತ ಕಾಣ್ತದೆ. ಯಾಕೆಂದರೆ 49 ಮರುತ್ತುಗಳ ಹೆಸರು ನಾನು ಹೇಳಿದ್ನಲ್ಲ, ಅದು ಸುಮಾರು ಪುರಾಣಗಳಿದೆ. ಒಂದು 5-6 ಪುರಾಣಗಳಲ್ಲಿದೆ. ಸುಮಾರು ಒಂದು ಎಲ್ಲ 18 ಪುರಾಣದಲ್ಲೂ ಇಲ್ಲ, ಒಂದು 5-6 ಪುರಾಣಗಳಲ್ಲಿ 5-6 ಪುರಾಣದ 5-6 ಥರ ಇದೆ. ಯಾವುದಕ್ಕೆ ಮರೀಚಿ ಶಬ್ದ ಇಲ್ಲ. ಆದರೆ ದಿವಸು ಇದ್ದ ಹಾಗೆ ಯಾವುದು ಇಲ್ಲದೇ ಇದ್ದರೂ ಸೇರಿರ್ಬೋದು. ಅದಕ್ಕೆ ಹೇಳಿದೆ ನಾನು, ಇದನ್ನು ಇದಮಿತ್ತಂತ ನಿರ್ಣಾಯಕವಾಗಿ ಹೇಳುವ ಪ್ರಯತ್ನ ಇನ್ನೂ ನಡೆಯಬೇಕಷ್ಟೆ. ಇನ್ನೂ ಹೆಚ್ಚು ಆ ಮರುತ್ತುಗಳ ಬಗ್ಗೆ ಇನ್ನೂ ಆಳವಾದಂಥ ಅಧ್ಯಯನ ನಡೆದಾಗ ಖಚಿತವಾದ ತೀರ್ಮಾನ ಕೊಡಬಹುದು. ಆದರೆ ಇನ್ನು ಪ್ರಧಾನ ವಾಯುಪುತ್ರನಾದ ಮರೀಚಿ ನೀವು ಒಂದು ಈ 49 ಸೇರಿರಬಹುದು. ಯಾಕೆ ಅಂತಂದರೆ ನಿಮಗೆ ಇದು ಕೆಲವು ಸುಳುವುಗಳನ್ನು ನಾನು ಕೊಡ್ತೇನೆ. ಆಚಾರ್ಯರ ಎಲ್ಲ ಗ್ರಂಥಗಳು ಸರ್ವ ಮೂಲ ಗ್ರಂಥಗಳು ಅಂತ ಹೇಳ್ತೇವೆ. ಆಚಾರ್ಯರು ಸುಮಾರು 50 ಗ್ರಂಥಗಳನ್ನು ಬರೆದಿದ್ದಾರೆ. ಆ 51 ಗ್ರಂಥಗಳನ್ನು ಬರೆದಿದ್ದಾರೆ. ಆ 51 ಗ್ರಂಥಗಳಲ್ಲಿ ಯಾವುದೇ ಒಂದು ಗ್ರಂಥವನ್ನು ನೀವು ಓದದೇ ಇದ್ದರೂ ಪೂರ ವಿಷಯ ತಿಳಿಯುವುದಿಲ್ಲ. ಅದು ಒಂದಕ್ಕೊಂದು ಪೂರಕವಾಗಿದೆ. ಆದ್ದರಿಂದ ಆಚಾರ್ಯರ ಎಲ್ಲ ಗ್ರಂಥಗಳನ್ನು ಓದಿದಾಗ ಕೆಲವು ಸಂಗತಿಗಳನ್ನು ತೀರ್ಮಾನ ಮಾಡಲೇಬೇಕಾದ ಸುಳುವುಗಳು ಕೊಡ್ತಾರೆ. ಎಲ್ಲವನ್ನು ಬಾಯಿಬಿಟ್ಟು ಹೇಳೋದಿಲ್ಲ ಆಚಾರ್ಯ, ಅವರ ಸ್ವಭಾವವೇ ಅಲ್ಲ. ಅವರು ಬಹಳ ಸಂಕ್ಷಿಪ್ತವಾಗಿ ಸೂತ್ರಪ್ರಾಯವಾಗಿ ಹೇಳುವರು. ಅದನ್ನು ನಾವು ಅರ್ಥ ಮಾಡಿಕೊಂಡು ವಿವರ ಮಾಡಬೇಕು. ಒಂದು ಕಡೆ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಒಂದು ಕಡೆ ಅವರು ಹೇಳ್ತಾರೆ, ಭೂತವಾಯು ಮತ್ತು ಆಕಾಶ ಈ ಎರಡರಲ್ಲಿ ಭಗವಂತನನ್ನು ಉಪಾಸನೆ ಮಾಡುವಂಥದ್ದು ಯಾವುದು ಶ್ರೇಷ್ಠ ಅಂತ ಇಬ್ಬರು ಋಷಿಗಳಲ್ಲಿ ಚರ್ಚೆ ಆಯಿತು. ಭಗವಂತನ ಪ್ರತೀಕವಾಗಿ ಭೂತವಾಯುವಿನಲ್ಲಿ ಉಪಾಸನೆ ಮಾಡೋದು ಒಳ್ಳೆಯದು, ಆಕಾಶದಲ್ಲಿ ಭಗವಂತನ ಉಪಾಸನೆ ಮಾಡೋದು ಒಳ್ಳೆಯದು ಅಂತ ಇಬ್ಬರು ಋಷಿಗಳಲ್ಲಿ ಕೌಂಠರವ್ಯ, ಮಂಡುಕೇಯ ಇವರೆಲ್ಲ ಚರ್ಚೆ ನಡೆಯಿತು. ಆಗ ಒಂದು ಮಾತು ಮಧ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಒಂದು ದೃಷ್ಟಿಯಿಂದ ಎಲ್ಲಿ ಮಾಡಿದರೂ ಒಂದೇ. ಯಾಕೆಂದರೆ ಭೂತವಾಯು ಅಭಿಮಾನಿ ದೇವತೆ ಮತ್ತು ಆಕಾಶದ ಅಭಿಮಾನಿ ದೇವತೆ ಇಬ್ಬರು ಸಮಾನರು ಅಂತ ಒಂದು ಮಾತು ಹೇಳ್ತಾರೆ. ಈಗ ಆಕಾಶದ ಅಭಿಮಾನಿ ದೇವತೆ ಅಂದರೆ ಗಣಪತಿ ಗೊತ್ತಿದೆ. ಆಕಾಶದ ಅಭಿಮಾನಿ ದೇವತೆ ಗಣಪತಿ 18ನೇ ಕಕ್ಷೆಯಲ್ಲಿ ಇದ್ದಾನೆ ದೇವತಾ ತಾರತಮ್ಯ. ಈಗ ವಾಯುತತ್ವದ ಅಭಿಮಾನ ದೇವತೆಯು 18ನೇ ಕಕ್ಷೆಯಲ್ಲಿ ಇರುವವನಾಗಿ ಇಬ್ಬರು ಸಮಾನ ಸ್ಕಂಧರು ಅಂತ ಹೇಳಿಬಿಟ್ಟಿದ್ದಾರೆ ಆಚಾರ್ಯ. ಆದರೆ ಇವತ್ತು ಸುಮಾರಾಗಿ ಅನೇಕ ಮಂದಿ ಈ ವಾಯುಪುತ್ರ ಮರೀಚಿ ಇದ್ದಾನಲ್ಲ ಇವನನ್ನು 19ನೇ ಕಕ್ಷೆಯಲ್ಲಿ ಬರೀತಾರೆ. 19ನೇ ಕಕ್ಷೆಯಲ್ಲಿ ಇವನನ್ನು ನೀವು ಸೇರಿಸಿದರೆ ಅಗ್ನಿಪುತ್ರ, ಪಾವಕ, ಬಹುಮಾನ, ಶುಚಿ ಅವರ ಜೊತೆಗೆ ಈ ಮರೀಚಿಯನ್ನು ಸೇರಿಸುವಂಥದ್ದು ಒಂದು ರೂಢಿ ಇದೆ. ಆಚಾರ್ಯ ಹೇಳಲಿಲ್ಲ ಅದನ್ನು ಸ್ಪಷ್ಟವಾಗಿ. ಹಾಗೆ ಇಟ್ಟುಕೊಂಡ್ರೆ ಮರೀಚಿ ಅನ್ನೋನು 19ನೇ ಕಕ್ಷೆಗೆ ಬಂದುಬಿಡ್ತಾರೆ. ಆಕಾಶ ದೇವತೆ ಗಣಪತಿ 18ನೇ ಕಕ್ಷೆಗೆ ಬಂದ, ಮರೀಚಿ 19ನೇ ಕಕ್ಷೆಗೆ ಬಂದ. ಆವಾಗ ಸಮಾನ ಸ್ಕಂದರಾಗುವುದು. ಆದ್ದರಿಂದ ಭೂತವಾಯು ಅಭಿಮಾನಿಯಾಗಿರತಕ್ಕಂಥ ಮರೀಚಿ ಇದ್ದಾನಲ್ಲ ಅವನು 18ನೇ ಕಕ್ಷೆಯಲ್ಲೇ ಇರಬೇಕು. ಆಚಾರ್ಯರ ಉಪನಿಷತ್ ಭಾಷ್ಯದ ಅನುಗುಣವಾಗಿ ಭೂತವಾಯು ದೇವತೆ ಮರೀಚಿ ಎನ್ನುವುದನ್ನು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಮತ್ತು ಭೂತವಾಯುವಿನ ಅಭಿಮಾನ ದೇವತೆ ಮತ್ತು ಆಕಾಶ ಅಭಿಮಾನ ದೇವತೆ ಸಮಾನರು
ಸಮನ್ವಯ ಮಾಡಿದಾಗ ಮರೀಚಿ 18ನೇ ಕಕ್ಷೆಯಲ್ಲೇ ಪಠಿತನಾಗಬೇಕಾಗತ್ತೆ, 19ನೇ ಕಕ್ಷೆಯಲ್ಲಿ ಅಲ್ಲ. ಅಲ್ಲ, ಇವನನ್ನು ಬಿಟ್ಟು 18ನೇ ಕಕ್ಷೆಯಲ್ಲಿ ಇದ್ದಾರಲ್ಲ 49 ಮರುತ್ತುಗಳು, ಅವರಲ್ಲಿ ಯಾರಾದರೂ ಒಬ್ಬರು ಆಗಬಹುದು ಅಂತಂದರೆ, ಈಗ ಪ್ರಸಿದ್ಧ ನಾಡಿದ ಭೂತವಾಯು ಪ್ರವಾಹ ಅಂತ, ಅವನನ್ನು ಪ್ರವಾಹನನ್ನು ನೀವು ಇಟ್ಟುಕೊಳ್ಳಿಕ್ಕಾಗುವುದಿಲ್ಲ. ಯಾಕೆಂದರೆ ಪ್ರವಾಹ ಬಹಳ ಎತ್ತರದಲ್ಲಿ ಇದ್ದಾನೆ. ಅವನು 18ನೇ ಕಕ್ಷೆಯಲ್ಲ, ಅವನು ಮೇಲೆ ಇದ್ದಾನೆ. ಇಂದ್ರ ಆದಮೇಲೆ ಅಹಂಪ್ರಾಣ, ಅದರ ಮೇಲೆ ಮತ್ತು 10ನೇ ಕಕ್ಷೆಯಲ್ಲಿ ನಂತರ ಪ್ರವಾಹ ಬರ್ತಾನೆ. ಬೃಹಸ್ಪತ್ಯಾದಿಗಳು ಪ್ರವಾಹ ಸೂರ್ಯಚಂದ್ರನಿಗಿಂತ ಮೊದಲು ಬರ್ತಾನೆ. ಅಂದರೆ ಪ್ರವಾಹ ಅಹಂಪ್ರಾಣ ಅದಕ್ಕಿಂತ ಮೇಲೆ 9ನೇ ಕಕ್ಷೆಯಲ್ಲಿ ಬರ್ತಾನೆ, ಇವನು 11. ಹಾಗಾಗಿ ಅಹಂಪ್ರಾಣ ಮತ್ತು ಪ್ರವಾಹ ತೆಗೆದುಬಿಟ್ರೆ 18ನೇ ಕಕ್ಷೆಯಲ್ಲಿ ಬರುವಂತಹವರು 47 ಮಂದಿ. ಈ 47 ಮಂದಿಯಲ್ಲಿ ಈ ವಾಯುದೇವ ಆಕಾಶದಲ್ಲಿ ಸಂಚರಿಸತಕ್ಕಂಥ ಭೂತವಾಯು ದೇವತೆಗಳು ಪ್ರಾಣಾಪಾನ ಜ್ಞಾನೋದಾನ ಸಮಾನರಲ್ಲ, ನಾಗ ಕುರ್ಮ ಮೃಗಲ ದೇವದತ್ತ ಈ 10 ಮಂದಿ ಅಲ್ಲ. ಹಾಗಾದ್ರೆ 37 ಮಂದಿಯಲ್ಲಿ ಯಾರೋ ಒಬ್ಬರಾದ್ರು ಹೇಳ್ಬೋದು. ಆವಹ ವಿವಹ ಸಂವಹ ವರಾವಹ ಅಲ್ಲ, ಪ್ರವಾಹ ಪ್ರಧಾನನಾಗಿರತಕ್ಕ ಆಕಾಶದ ನಿಯಾಮಕ ದೇವತೆಯನ್ನು ಬಿಟ್ಟು ನಾವು ಆವಹ ವಿವಹಲ್ಲಿ ಯಾರಲ್ಲಿ ಆಕಾಶ ದೇವತೆ ಅಂತ ಹೇಳೋದು ವಿನಿಯೋಗ ಕೈಯಲ್ಲಿ ಯಾರೂ ಅಲ್ಲ. ಮತ್ತು ಇವರು ಯಾರು ಕೂಡ ವಾಯು ದೇವತೆಗಳು ಅಭಿಮಾನ ದೇವತೆಗಳು ಅಂತ ಯಾವ ಗ್ರಂಥದಲ್ಲಿ ಎಲ್ಲಿ ಹೇಳಿಲ್ಲ. ಆವಹ ವಿವಾಹ ಇವರು ಸಮಷ್ಟಿ ದೇವತೆಗಳು ಹೊರತು ಭೂತವಾಯು ದೇವತೆ, ಭೂತವಾಯು ದೇವತೆ ಅಂತ ಒಂದು ಇರುವುದು ಪ್ರವಾಹನೆ, ಇನ್ನೊಂದು ಉಲ್ಲೇಖ ಇರುವುದು ಆಚಾರ್ಯ ಹೇಳಿದ್ದು ಮರಿ ಪ್ರವಾಹ ಅಲ್ಲ. ಯಾಕೆಂದರೆ ಮೇಲೆ ಕಕ್ಷೆ ನಮಗೆ ಈಗ ಆಕಾಶ ಸಮಕಕ್ಷವಾದ ಭೂತವಾಯುವಿನ ಅಭಿಮಾನ ದೇವತೆ ಅಂತಂದರೆ ಆಚಾರ್ಯರ ಐತರೇಯ ಉಪನಿಷತ್ ಭಾಷ್ಯ ಮತ್ತು ಗೀತಾ ತಾತ್ಪರ್ಯವನ್ನು ಸಮನ್ವಯ ಮಾಡಿದರೆ ಮರೀಚಿ 18ನೇ ಕಕ್ಷೆಯವನು ಅವನು ಭೂತವಾಯು ದೇವತೆ. ಎಷ್ಟು ವಿಷಯ ಸಿದ್ಧ. ಇದರ ಬಗ್ಗೆ ಯಾರು ಸೀರಿಯಸ್ ಆಗಿ ಗಮನ ಹರಿಸದೇ ಇದ್ದದ್ದರಿಂದ ಮರೀಚಿ ಹಿ ಮರುತಾಮಸ್ಮಿ ಅನ್ನುವ ವಾಕ್ಯಕ್ಕೆ ಖಚಿತವಾಗಿ ಇದಮಿತ್ತಂ 100ಕ್ಕೆ 100ರಷ್ಟು ಕರಾರಾಗಿ ಅರ್ಥ ಹೇಳುವುದು ಅಸಾಧ್ಯವಾಗಿ ಕೂತುಬಿಟ್ಟು. ಮರುತ್ತುಗಳ ಅಭಿಮಾನಿ ಮರುತ್ತುಗಳಲ್ಲಿ ಅಂದರೆ ವಾತಾವರಣದಲ್ಲಿ ಇರತಕ್ಕ ದೇವತೆಗಳಲ್ಲಿ ಭೂತವಾಯು ಅಂತ ಏನು ನಾವು ಹೇಳ್ತೇವೆ, ಆ ಭೂತವಾಯುವಿನ ದೇವತೆಗಳಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನ. ಅನೇಕ ಮಂದಿ ಭೂತವಾಯು ಅಭಿಮಾನಿಗಳಿರಬಹುದು. ಪ್ರವಾಹನೂ ಇದ್ದಾನೆ, ಅದು ಬೇರೆ. ಆದರೆ ಪ್ರವಾಹನಿಗೆ ಬೇರೆ ಪೋರ್ಟ್ಫೋಲಿಯೋಗಳಿವೆ, ಅವನು ನಾಸಿಕ್ಯ ವಾಯು ಕೂಡ ಹೌದು. ಅದರಿಂದ ಆಕಾಶದಲ್ಲಿ ಸಂಚರಿಸುವ ಗಾಳಿ, ಅವರು ಆವಹ ಪ್ರವಾಹ ವಿವಾಹ ಸಂವಹ ಬರಾವಹ ಈ ಎಲ್ಲ ಬೇರೆ ಬೇರೆ ಹಂತಗಳಲ್ಲಿ ಏನು ಆವರಣಗಳಿವೆ, ಈ ಎಲ್ಲ ಆವರಣಗಳಿಗೆ ಸಮಷ್ಟಿಯಾದ ಒಬ್ಬ ದೇವತೆ ಯಾರೆಂದು ಮರೀಚಿ. ಇವನು ಯಾರು ಅಂದರೆ ಪ್ರಧಾನವಾಯು ಪುತ್ರ. ಹಾಗಾದರೆ ಇವನು ಇಷ್ಟಾದ ಮೇಲೂ 49ರಲ್ಲಿ ಸೇರಿದವನೋ ಬೇರೆಯೋ ಗೊತ್ತಾಗ್ತದೆ. ಆದರೆ ನಮಗೆ ಈಗ ಸಿಗುವಂಥ ಪುರಾಣಗಳ ಯಾವ ಪುರಾಣದಲ್ಲೂ 49 ಮರುತುಗಳ ಹೆಸರಲ್ಲಿ ಮರೀಚಿ ಎನ್ನುವ ಹೆಸರಿಲ್ಲ. ಅದು ಏನೇ ಇರಲಿ, ನಮಗೆ 49ರಲ್ಲಿ ಸೇರಲಿ ಬಿಡಿ. ನಮಗೆ ವಿಷಯ ಗೊತ್ತಾಯ್ತು. ಈಗ ಪ್ರಾಣದೇವರ ಪುತ್ರ ಮತ್ತು ಆಕಾಶದ ಅಭಿಮಾನಿ ದೇವತೆ ಸಮಾನ ಸ್ಕಂಧ, ಅದು ಗೀತದಲ್ಲಿ ಹೇಳ್ತಾರೆ ಆಚಾರ್ಯ ಐತರೇಯರು. ಅಂದರೆ 18ನೇ ಕಕ್ಷೆಯಲ್ಲಿ ಇರತಕ್ಕ ಮುಖ್ಯ ಪ್ರಾಣ ಪುತ್ರನಾದ ಮರೀಚಿ ನಾಮಕ ವಾಯು ಅವನು ಭೂತವಾಯು ಅಭಿಮಾನಿ ದೇವತೆ. ಹಾಗಾಗಿ ನಮಗೆ ಇವರು 18ನೇ ಕಕ್ಷೆಯಲ್ಲೇ ಪಠಿತರಾದ ಉಳಿದ ಆ 37 ಮಂದಿ ಇದ್ದಾರೆ. 37 ಮಂದಿಯ ಸಮಾನ ಸ್ಕಂಧ ಒಂದು ದೃಷ್ಟಿಯಿಂದ 18ನೇ ಕಕ್ಷೆಯಲ್ಲೇ ಪಠಿತ ಆದರೂ ಕೂಡ ಆ 37 ಮಂದಿಗಿಂತ ಇವನು ಸ್ವಲ್ಪ ಮೇಲು. ಅದರಿಂದ ಇದು ವಿಭೂತಿ ಅವನಲ್ಲಿರೋದು. ಹೇಗೆ ಅಂದರೆ ಈಗ ಒಂದೇ ಕಕ್ಷೆಯಲ್ಲಿ ಇರೋರು ಅಂದರೆ ಒಂದೇ ಕ್ಲಾಸ್ನಲ್ಲಿ ಇರೋರು ಅಂತ ಹೇಳಿದ ಹಾಗೆ. ಒಂದೇ ಕ್ಲಾಸ್ನಲ್ಲಿ ಇರೋರೆಲ್ಲ ಒಂದೇ ಅಲ್ಲ. ಒಬ್ಬನಿಗೆ 35 ಮಾರ್ಕು, ಒಬ್ಬನಿಗೆ 40 ಮಾರ್ಕು, ಒಬ್ಬನಿಗೆ 60 ಮಾರ್ಕು ತೆಗೆದಿರ್ಬೋದು. ಒಂದೇ ಕ್ಲಾಸ್ನಲ್ಲಿ ಇರುವವರಲ್ಲಿಯೂ ಕೂಡ ಅವರು ಅಂದರೆ 100% ಈಕ್ವಲ್ ಅಲ್ಲ. ಯಾಕೆಂದರೆ 100% ಈಕ್ವಲ್ ಆದ ಎರಡು ವಸ್ತುಗಳೇ ಇಲ್ಲ ಪ್ರಪಂಚದಲ್ಲಿ. ಅದನ್ನು ಸಮಾನ ಸ್ಕಂಧರು ಅಂತಕ್ಕಂಥದ್ದು ಜನರಲ್ ಸ್ಟೇಟ್ಮೆಂಟ್. ಅವರಿಬ್ಬರೂ ಸಮಾನರು ಅಂದರೆ ಏನು, ಟು ಸರ್ಟನ್ ಎಕ್ಸ್ಟೆಂಟ್. ಮತ್ತು ಅವರಲ್ಲಿ ಅಂತರ ಇದ್ದೇ ಇದೆ. ಒಂದೇ ಕಕ್ಷೆಯಲ್ಲಿ ಇರತಕ್ಕಂಥ ದೇವತೆಗಳಲ್ಲಿ ಅಂತರ ಇದ್ದೇ ಇದೆ. ಎರಡು ವಸ್ತುಗಳು ಒಂದೇ ರೀತಿಯು ಇಲ್ಲೇ ಇಲ್ಲ ಪ್ರಪಂಚದಲ್ಲಿ. ಆದ್ದರಿಂದ ಈಗ ನೋಡಿ, ಗರುಡ ಶ್ರೇಷ್ಠರು ಸಮಾನರು, ಅಂತರ ಇದೆ. ಸೂರ್ಯ ಚಂದ್ರ ಯಮರು ಸಮಾನರು, ಅಂತರ ಇದೆ. ಹಾಗೆ ಇಲ್ಲಿ ಮರೀಚಿ ಮತ್ತು ಆವಹ ಪ್ರವಾಹ ಸಂವಹಾದಿಗಳು, ಪ್ರವಾಹ ಮೇಲಿದೆ, ಆವಹ ವಿವಾಹ ಸಂವಹಾದಿಗಳು ಇವರು 18ನೇ ಕಕ್ಷೆಯಲ್ಲಿರುವವರು. 18ನೇ ಕಕ್ಷೆಯಲ್ಲಿದ್ದ ಈ ಎಲ್ಲ ವಾಯುಗಳಲ್ಲಿ ಕಿಂಚಿತ್ ಶ್ರೇಷ್ಠ ಅಂದರೆ ಕ್ಲಾಸ್ ಒಂದೇ, ಕ್ಲಾಸಲ್ಲಿ ಹೆಚ್ಚು ಮಾರ್ಕ್ ಇವೆ. ಯಾರಿವನು ಮರೀಚಿ. ಯಾಕೆಂದರೆ ಅವನಲ್ಲಿ ಭಗವಂತನ ಸನ್ನಿಧಾನ.
ಅವನಲ್ಲಿರುವುದರಿಂದ ಅವನನ್ನು ವಿಶೇಷ ವಿಭೂತಿಯಾಗಿ ನಾನು ಅವನೊಳಗಿದ್ದೆ. ಮರೀಚಿಹಿ ಮರುತ. ಆ ಭೂತವಾಯುವಿನಲ್ಲಿ, ಅದು ಈಗ ಪೃಥ್ವಿ, ಅಂತರಿಕ್ಷ ಮತ್ತು ದ್ಯೌಹು, ಇದರಲ್ಲಿ ಅಗ್ನಿ, ವಾಯು, ಆದಿತ್ಯ, ಭಗವಂತನ ಉಪಾಸನೆ ಮಾಡುವಂತಹ ಪ್ರತೀಕಗಳಲ್ಲಿ ಈ ವಾಯು ಪ್ರತೀಕದಲ್ಲಿ ಅಂತನ್ನುವಾಗ ವಾಯುವು ಮುಖ್ಯವಾಯುದೇವರು ಒಂದು ಇದೆ. ಅದು ಬಿಟ್ಟು ಮರೀಚಿಯಲ್ಲಿ ಅಂತರಿಕ್ಷದಲ್ಲಿರತಕ್ಕಂಥ ಅಂತರಿಕ್ಷಾಭಿಮಾನಿ, ವಾಯುವಾಭಿಮಾನಿ, ಭೂತವಾಯು ಅಭಿಮಾನಿ ದೇವತೆಯಾದ ಮರೀಚಿಯಲ್ಲಿ ಭಗವಂತನ ಉಪಾಸನೆ, ಅದು ಒಂದು ಪ್ರತೀಕ. ಹಾಗಾಗಿ ಆಕಾಶದ ವಿಷಯ ಬಂದಾಗ ಆದಿತ್ಯ ಬಂದ ಅನಂತರದ ಪ್ರತೀಕವಾದ ಮರೀಚಿಯಲ್ಲಿ. ಮರೀಚಿಹಿ ಮರುತಾಂ, ಮರುತ್ತುಗಳಲ್ಲಿ ಮರೀಚಿ. ಮರೀಚಿ ಅಂತ ಅನ್ನುವಂಥ ಹೆಸರು ಭಗವಂತನಿಗೆ ಯಾಕೆ ಅಂದರೆ, ಮರ ಅಂದರೆ ಏನು ಗೊತ್ತಾ? ಮರ ಅಂದರೆ ನೀರು ಅಂತ ಒಂದು ಅರ್ಥ. ಮರ ಅಂದರೆ ನೀರು, ಮರಿ ಅಂದರೆ ನೀರು ಉಳ್ಳದ್ದು, ಮರ ಉಳ್ಳದ್ದು ಮರಿ, ಕರ ಉಳ್ಳದ್ದು ಕರಿ, ಮರ ಉಳ್ಳದ್ದು ಮರಿ. ಹಾಗೆ ನರ ಉಳ್ಳದ್ದು ನರಿ ಅಲ್ಲ, ಎಲ್ಲಕ್ಕೂ ಹಾಗೆ ಅರ್ಥ ಮಾಡ್ಕೊರೋದಿಲ್ಲ. ಮರ ಉಳ್ಳದ್ದು ಮರಿ. ಮರ ಅಂದರೆ ನೀರು ಉಳ್ಳದ್ದು, ನರಿ ಮರಿ. ಮರಿ ಅಂದರೆ ಮೋಡ, ಉದವನ್ ಮೇಘ, ನೀರು ತುಂಬಿದ ಮೋಡ. ಕೆಲವು ಖಾಲಿ ಮೋಡಗಳಿರ್ತವೆ, ಇದು ಹಾಗಲ್ಲ, ಮಳೆಗಾಲದ ಮೋಡ, ಕಾರ್ಗಾಲದ ಮೋಡ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಕಾರ್ಮೋಡ ಅಂತ ಹೇಳ್ತೇವೆ. ಕಾರ್ಮೋಡ ಅಂದರೂ ಮರಿ ಅಂದರೂ ಒಂದೇ. ಕಾರ್ಮೋಡ ಅಂದರೆ ಮಳೆ ಸುರಿಸುವ ಮೋಡ, ಖಾಲಿ ಮೋಡ ಅಲ್ಲ. ಆ ಕಾರ್ಮೋಡ ಅಂತ ಏನು ಕನ್ನಡದಲ್ಲಿ ಹೇಳ್ತೇವೆ, ಅದಕ್ಕೆ ಸಂಸ್ಕೃತದಲ್ಲಿ ಮರಿ, ಮರ ಉಳ್ಳದ್ದು ಅಂದರೆ ನೀರು ತುಂಬಿರುವಂಥ ಮೋಡ. ಈ ಮರೀಚಿ ಏನು ಮಾಡ್ತಾನೆ ನಿಮಗೆ ಗೊತ್ತಿದೆ. ಒಂದೊಂದು ಸರ್ತಿ ಮೋಡ ತುಂಬುತ್ತೆ. ಬೆಂಗಳೂರಿನಲ್ಲಿ ಮಧ್ಯಾಹ್ನ ಹೊತ್ತಿಗೂ ಕತ್ತಲೋ ಮೋಡ ತುಂಬಿತ್ತು. ಆಹಾ, ಒಳ್ಳೆ ಮೋಡ ತುಂಬಿತ್ತು, ಫಸ್ಟ್ ಕ್ಲಾಸ್ ಮಳೆ ಬರುತ್ತೆ ಅಂತ ಹೇಳುವಾಗ ಏನು ಮಾಡಬೇಕು, ಮೋಡ ತುಂಬಿದ್ದು ಒಂದು ಗಾಳಿ ಬೀಸಿ ಎಲ್ಲಿಗೋ ಹೋಯ್ತದು ಮೋಡ, ಮಳೆ ಬರಲೇ ಇಲ್ಲ ಅಂತ. ಈ ಮೋಡವನ್ನು ಉದವನ್ ಮೇಘ ಚಲನಾನ್ ಮರೀಚಿಹಿ ಅಂತ, ಆ ನೀರು ತುಂಬಿದ ಮೋಡಗಳನ್ನು ಎಲ್ಲಿಂದ ಎಲ್ಲಿಗೋ ಸಾಗಿಸಿ ಎಲ್ಲಿ ಮಳೆ ಬರಬೇಕು ಅಲ್ಲಿ ಕಳಿಸ್ಬಿಡ್ತಾನೆ. ಇಲ್ಲಿ ನಾವು ಕಾದದ್ದೇ ಬಂತು, ಮೋಡ ಮಾತ್ರ, ಮೋಡದ ದರ್ಶನ ಮಾತ್ರ, ಮಳೆ ಇಲ್ಲೇ ಇಲ್ಲ. ಇನ್ನೊಂದು ಊರಿನಲ್ಲಿ ಮಳೆ ಆಯಿತು. ಹೀಗೆ ಮೋಡವನ್ನು ಎಲ್ಲಿ ಹೋಗಿ ಸುರಿಯಬೇಕೋ ಅಲ್ಲಿಗೆ ಕಳಿಸಿ ಸುರಿಸುವ ಶಕ್ತಿ ಮರೀಚಿ ಅಂತ ಹೆಸರು. ಆ ವಾಯುವಿನಲ್ಲಿ ಸನ್ನಿಹಿತನಾಗಿ ಹೀಗೆ ಮಳೆ ಬರೆಸುವಂಥ ಭಗವಂತ ಆ ಶಕ್ತಿಯನ್ನು ಮರೀಚಿ ನಾಮಕನಾದಂಥ ವಾಯುವಿಗೆ ಕೊಟ್ಟ. ಅಂಥ ಶಕ್ತಿ ಮರೀಚಿಗೆ ಕೊಟ್ಟು ಅವನಲ್ಲಿ ವಿಭೂತಿ ರೂಪದಿಂದ ಕೂತ. ಹಾಗಾಗಿ ಆಕಾಶದಲ್ಲಿ ಇರತಕ್ಕ ವಾತಾವರಣವನ್ನು ನಿಯಂತ್ರಿಸುವ ವಾಯುಗಳಲ್ಲೇ ಮರೀಚಿ ಶ್ರೇಷ್ಠನಾದ. ಇಡೀ ವಾಯುಗಳಲ್ಲಿ ಅಲ್ಲ, ಇದಕ್ಕೆ ಏಕದೇಶ ಪ್ರಾಧಾನ್ಯ, ಒಂದು ವೈವಕ್ಷಿಕ ಪ್ರಾಧಾನ್ಯ. ಮರೀಚಿಹಿ ಮರುತಾಮಸ್ಮಿ ಆಯಿತು. ಆಮೇಲೆ ಈಗ ಆಕಾಶದ ವಿಷಯ ಎಲ್ಲ ಮುಗಿಸಿ ಕೆಳಗೆ ಬರೋಣ ಅಂತಂದ. ಆಕಾಶದ ಮೊದಲು ಆದಿತ್ಯ ವಿಷ್ಣು ಬಂದ, ವಿಷ್ಣುವಿನ ಪ್ರತೀಕವಾಗಿರ್ತಕ್ಕಂಥ ಆಕಾಶ ಸೂರ್ಯ ಬಂದ, ಸೂರ್ಯನ ನಂತರ ಪ್ರತೀಕ ಅಗ್ನಿ, ವಾಯು, ಆದಿತ್ಯ, ಆ ವಾಯು ಬಂದ. ಇನ್ನು ಆಕಾಶದಲ್ಲಿ ಉಳಿದಿರುವ ಸಂಗತಿಯನ್ನು ಮುಗಿಸಿಕೊಂಡು ಕೆಳಗೆ ಬರೋಣ. ಆಕಾಶದಲ್ಲಿ ಉಳಿದಿರುವುದು ಎರಡೇ ಸಂಗತಿ, ನಕ್ಷತ್ರ, ವಾಯುವನ್ನು ಕಾಣದ ವಾಯು, ಕಾಣುವಂಥ ಎರಡು ಸಂಗತಿ ಉಳಿದಿದೆ, ನಕ್ಷತ್ರಗಳು ಮತ್ತು ಚಂದ್ರ. ಅದನ್ನು ತಗೊಂಡ ನಕ್ಷತ್ರ ನಾಮಹಂ, ಅಲ್ಲಿಗೆ ಆಕಾಶಕ್ಕೆ ಸಂಬಂಧಪಟ್ಟ ಎಲ್ಲ ವಿಭೂತಿ ಹೇಳಿದಾಗ ಮತ್ತೆ ಕೆಳಗೆ ಬರ್ತಾರೆ. ಆಕಾಶದಲ್ಲಿ ಉಳಿದಿರುವುದು ಎರಡು, ನಕ್ಷತ್ರಗಳು ಮತ್ತು ಚಂದ್ರ. ಅದಕ್ಕೆ ಸಂಬಂಧಪಟ್ಟು ಹೇಳಿದ ನಕ್ಷತ್ರಾಣಾಂ ಅಹಂ ಶಶಿ. ನಕ್ಷತ್ರಗಳ ಇದು ವಿಜಾತೀಯ ಶ್ರೇಷ್ಠ. ಚಂದ್ರ ನಕ್ಷತ್ರಗಳಲ್ಲಿ ಒಬ್ಬ ಅಲ್ಲ, ಆದರೆ ನಕ್ಷತ್ರಗಳ ಒಡೆಯ. ನಕ್ಷತ್ರಗಳಿಗೆಲ್ಲ ರಾಜ. ಅವನಿಗೆ ರಾಜ ದ್ವಿಜರಾಜ ಅಂತ ಹೆಸರು, ದ್ವಿಜರಾಜ ಅಂತ. ದ್ವಿಜ ಅಂತಂದರೆ ಬಹಳ ವಿಚಿತ್ರ ಇದು. ದ್ವಿಜ ಅಂದರೆ ನಿಮಗೆ ದ್ವಿಜ ಅಂತ ನಕ್ಷತ್ರಗಳಿಗೆ ಹೆಸರಿಲ್ಲ ಯಾವ ಡಿಕ್ಷನರಿಯಲ್ಲಿಯೂ ಕೂಡ. ದ್ವಿಜ ಅಂತಂದ್ರೆ ನಕ್ಷತ್ರಗಳಿಗೆ ಹೆಸರಿಲ್ಲ, ಆದರೆ ನಕ್ಷತ್ರಗಳ ರಾಜನಾದ ಚಂದ್ರನಿಗೆ ದ್ವಿಜರಾಜ ಅಂತ ಹೆಸರು. ಬಹಳ ಆಶ್ಚರ್ಯ ಏನು ಅಂದರೆ, ನಾರಾಯಣ ಪಂಡಿತರು ಒಂದು ಕಡೆ ದ್ವಂದ್ವಾರ್ಥ ಪನ್ನು ಶ್ಲೇಷಕ್ಕೋಸ್ಕರ ದ್ವಿಜ ಶಬ್ದವನ್ನು ನಕ್ಷತ್ರ ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ. ದ್ವಿಜರಾಜ ಎಲ್ಲಿಯೂ ನೀವು ಸಂಸ್ಕೃತ ಡಿಕ್ಷನರಿ ನೋಡಿದರೆ ದ್ವಿಜ ಅಂದರೆ ನಕ್ಷತ್ರ. ಹೇಗೆ ನಕ್ಷತ್ರಗಳು ಎರಡು ಸರ್ತಿಯಲ್ಲಿ ಹುಟ್ಟುತ್ತವೆ. ದ್ವಿಜ ಅಂದರೆ ಹಲ್ಲು, ಅದು ಒಂದು ಸರ್ತಿ ಹುಟ್ಟುತ್ತೆ, ಆಮೇಲೆ ಬಿದ್ದು ಪುನಃ ಬರುತ್ತೆ, ಅದಕ್ಕೆ ಹಲ್ಲಿಗೆ ದ್ವಿಜ ಅಂತ ಹೇಳ್ತಾರೆ. ಆಮೇಲೆ ಇದು ಉಪನಯನಾಗಿ ಮತ್ತೊಮ್ಮೆ ಪುನರ್ಜನ್ಮ ಆಗುತ್ತೆ ಹುಡುಗರಿಗೆ, ಅದರಿಂದ ಅವನು ದ್ವಿಜ ಆದ ಅಂತಾರೆ.
ಆಮೇಲೆ ಮೊದಲು ಮೊಟ್ಟೆಯಾಗಿ ಹುಟ್ಟುತ್ತವೆ, ಆಮೇಲೆ ಮರಿಯಾಗಿ ಬರ್ತವೆ. ಈ ಮೊಟ್ಟೆಯಲ್ಲಿ ಹುಟ್ಟುವ ಪ್ರಾಣಿಗಳನ್ನು ದ್ವಿಜ ಅಂತಾರೆ. ಅದು ಬಿಟ್ಟು ನಕ್ಷತ್ರಗಳಿಗೆ ಮೊಟ್ಟೆಯಿಂದ ಹುಟ್ಟುವಲ್ಲ, ಉಪನಯನವೂ ಇಲ್ಲ ಅವಳಿಗೆ, ಅವು ಯಾಕೆ ದ್ವಿಜ? ಅಥವಾ ಒಮ್ಮೆ ಉದುರಿ ಬಿದ್ದು ಮತ್ತೆ ಪುನಃ ಆಗೋಲ್ಲ, ಅವು ಯಾವ ಅರ್ಥಲ್ಲೂ ದ್ವಿಜ ಅಲ್ಲ, ನಕ್ಷತ್ರಗಳನ್ನು ದ್ವಿಜ ಅಂತ ಹಾಗೆ ಹೇಳ್ತಾರೆ. ಮರೆತು ಬಿಟ್ಟಿದ್ದಾರೆ ಸಂಸ್ಕೃತ ಪಂಡಿತರೇ ಆ ಶಬ್ದವನ್ನು. ನಕ್ಷತ್ರವಾಚಕವಾಗಿ ನೀವು ಯಾವ ಡಿಕ್ಷನರಿಯಲ್ಲೂ ಯಾರೂ ಅರ್ಥ ಬರೆಯಲಿಲ್ಲ. ಡಿಕ್ಷನರಿಗಳಲ್ಲಿಯೂ ಸಾಕಷ್ಟು, ಈಗ ಅವರು ಬರೆದದ್ದೆಲ್ಲ ಹೌದು ಅಂತಲ್ಲ, ಡಿಕ್ಷನರಿಯಲ್ಲಿ ಬರೆದ ಅರ್ಥಗಳು ತಪ್ಪಿವೆ. ಅದನ್ನ ಅವರು ಬರೆದದ್ದು ಸರಿ ಅಂತಲ್ಲ, ಬರೆಯದೇ ಇದ್ದದ್ದು ಇಲ್ಲ ಅಂತೂ ಅಲ್ಲ, ಬರೆದದ್ದು ಇದೆ ಅಂತೂ ಅಲ್ಲ. ಆದರೂ ಸುಮಾರಾಗಿ ಇವತ್ತು ನಾವು ರೆಫರ್ ಮಾಡ್ತೇವೆ ಡಿಕ್ಷನರಿಯಲ್ಲಿ. ಏನು ಸಂಸ್ಕೃತ ಅಮರಕೋಶ 100ಕ್ಕೆ 100 ಸರಿ ಅಂತಲ್ಲ, ಅದರಲ್ಲೂ ತಪ್ಪು ಅರ್ಥಗಳನ್ನು ಬರೆದಿದ್ದಾನೆ, ತಪ್ಪು ಲಿಂಗಗಳನ್ನು ಬರೆದಿದ್ದಾನೆ, ತಪ್ಪು ಅರ್ಥಗಳನ್ನು ಬರೆದಿದ್ದಾನೆ. ಅವನು ಲಿಂಗ ಅನುಶಾಸನವು ತಪ್ಪು, ಕೆಲವು ಕಡೆ ತಪ್ಪು, ಎಲ್ಲಿ ಎಲ್ಲೋ 1000ದಲ್ಲಿ 1-2 ತಪ್ಪಿದೆ. ಅಷ್ಟಕ್ಕೆ ನೀವು 998 ಬಿಡುವುದಕ್ಕೆ ಅರ್ಥ ಇಲ್ಲ, ನಾನು ಅದಲ್ಲ ಹೇಳೋದು. ಆದರೆ ನಿಜವಾದ ವಿದ್ವಾಂಸರಿಗೆ ಅಮರಕೋಶ ವರ್ಜ್ಯ ಗ್ರಂಥ. ಈ ಮಕ್ಕಳಿಗೆ ಅದು ಬಿಟ್ಟರೆ ಬೇರೆ ಗತಿ ಇಲ್ಲ ಅಧ್ಯಯನ ಮಾಡಲಿಕ್ಕೆ. ಲಿಂಗಾನುಶಾಸನ ಮತ್ತು ನಾಮಾನುಶಾಸನಕ್ಕೆ, ಆದರೆ ಅದರಲ್ಲೂ ಕೆಲವು ಕಡೆ ಲಿಂಗಗಳನ್ನು ತಪ್ಪಾಗಿ ಹೇಳಿದ್ದಾನೆ, ಕೆಲವು ಅರ್ಥಗಳನ್ನು ತಪ್ಪಾಗಿ ಹೇಳಿದ್ದಾನೆ. ಬಹಳ ಪ್ರಸಿದ್ಧ ಪುಂಡರೀಕಂ ಸಿತಾಂಭೋಜಂ ಅಂತ, ಬಿಳಿ ಕಮಲಕ್ಕೆ ಪುಂಡರೀಕ ಅಂತ ಹೆಸರು ಅಂತ ಹೇಳ್ತಾರೆ. ಇಡೀ ವೈದಿಕ ಸಾಹಿತ್ಯದಲ್ಲಿ ಪುಂಡರೀಕ ಅಂದರೆ ಕೆಂದಾವರೆ, ಇವನು ಬಿಳಿದಾವರೆ ಅಂತ ಬರೀತಾರೆ. ಅವನಿಗೆ ತಲೆದಟ್ಟ ಉಂಟ. ಇಡೀ ವೇದದಲ್ಲಿ ಪುಂಡರೀಕ ಅನ್ನೋ ಶಬ್ದವನ್ನು ಕೆಂಪು ತಾವರೆ, ಕೆಂದಾವರೆ ಅನ್ನೋ ಅರ್ಥ ಹೇಳಿದರೆ ಇವನು ಬಿಳಿದಾವರೆ ಅಂತ ಅರ್ಥ ಅಂತಾರೆ. ಇಂಥದ್ದು ಇದು ಪ್ರಸಿದ್ಧ. ಇಲ್ಲ, ತುಂಬ ತಪ್ಪುಗಳಿದೆ. ಅಮರಕೋಶದಲ್ಲಿ ಅನೇಕ ತಪ್ಪು ಅರ್ಥಗಳನ್ನು ಬರೆದಿದ್ದಾನೆ. 1-2-3 ಕಡೆ ಲಿಂಗ ಹೇಳಿದ್ವಿ ತಪ್ಪು. ಪುಲ್ಲಿಂಗವನ್ನು ಸ್ತ್ರೀಲಿಂಗ ಅಂತ ಹೇಳಿದ್ದಾನೆ. ಶೃಣಿ ಶಬ್ದ ಪುಲ್ಲಿಂಗ ಸಂಸ್ಥೆ, ಅವನು ಸ್ತ್ರೀಲಿಂಗ ಅಂತ ಬರೆದಿದ್ದಾನೆ. ಇಂಥದ್ದೆಲ್ಲ ಉಂಟು. ಅವನ ಜಾರಿ ಬೀಳುವುದೇನು, ಓದಿದವರೇ, ಏನೂ ಓದದೇ ಇದ್ದವರಿಗೆ ಜಾರಲಿಕ್ಕೂ ತಿಳಿಯೋದು. ಅವನು ತುಂಬ ಓದಿದ್ದ, ಅದರಿಂದ ಜಾರಿ ಬಿದ್ದ. ತುಂಬ ಓದಿದವರು ಎಲ್ಲೋ ಒಂದು ಕಡೆ ಪ್ರಮಾದ ಆಗಿಬಿಡುತ್ತೆ. ಪ್ರಮಾದ ಆಗಬೇಕಾಗಿದ್ದರೂ ಕೂಡ, ಪ್ರಮಾದ ಮಾಡಬೇಕಾಗಿದ್ದರೆ ತುಂಬ ಪಾಂಡಿತ್ಯ ಬೇಕಾಗುತ್ತೆ. ಪಾಂಡಿತ್ಯ ಇರಿದ್ದವರು ಪ್ರಮಾದ ಮಾಡಲಿಕ್ಕೂ ಬರೆಯುವುದು. ಹಾಗೆ ಅದನ್ನು ಬೇರೆ ವಿಷಯ. ಯಾಕೆ ಹೇಳಿದೆ ಅಂದರೆ, ಹೀಗೆ ನಾವು ಒಂದು ಶಬ್ದದ ಪರಿಶೀಲನೆ ಮಾಡುವಾಗ ಅಲ್ಲಿ ದ್ವಿಜರಾಜ ಅಂತ ಹೇಳ್ತಾರೆ. ಚಂದ್ರನಿಗೆ ನಕ್ಷತ್ರಗಳ ರಾಜ ಅಂತ. ದ್ವಿಜ ಅಂದರೆ ನಕ್ಷತ್ರ ಅಂತ ಯಾವ ಡಿಕ್ಷನರಿಯಲ್ಲೂ ಇಲ್ಲ. ಯಾಕೆ ಹೇಳ್ತಾರೆ ಅಂದರೆ, ಅದು ಉತ್ಪತ್ತಿ ಸ್ಥಾನದಿಂದ ಯದ್ವಾವ ಪಿತು ತತ್ಪುತ್ರ ಸೇದ್ ಪುತ್ರ ಸೇ ತತ್ ಪಿತು ಅಂತ ವೇದದಲ್ಲಿ ಹೇಳ್ತಾರೆ. ತಂದೆ ಹೆಸರನ್ನು ಮಕ್ಕಳಿಗೆ ಹೇಳ್ಬೋದು, ಮಕ್ಕಳ ಹೆಸರನ್ನು ತಂದೆಗೆ ಹೇಳ್ಬೋದು ಅಂತ. ಆಪಾ ಇತ್ಯಾಪ ಇತಿ, ಆಪಹ ಅಂತ ದೇವರ ಹೆಸರು, ಅದರಿಂದ ದೇವರ ಮಕ್ಕಳಾದ ದೇವತೆಗಳಿಗೂ ಹೆಸರು. ಯಾಕೆಂದರೆ ತಂದೆ ಹೆಸರು ಮಕ್ಕಳಿಗೆ, ಮಕ್ಕಳ ಹೆಸರು. ಉತ್ಪತ್ತಿ ಸ್ಥಾನದ ಹೆಸರು ಜನ್ಯಕ್ಕೆ, ಜನ್ಯದ ಹೆಸರು ಜನಕಾಂಶ. ಈ ವಿಷಯ ಏನು ಅಂದರೆ, ಚಂದ್ರ ಹುಟ್ಟಿದ್ದೆಲ್ಲಿ ಅಂದರೆ ದಂಷ್ಟ್ರಾರ್ಯನೆಂದು ಭಗವಂತನ ದಾಡೆಯಿಂದ, ಅದು ದ್ವಿಜ. ಹಲ್ಲು, ಭಗವಂತನ ಹಲ್ಲಿನಿಂದ ಚಂದ್ರ ಹುಟ್ಟಿದವ. ಭಗವಂತನ ಹಲ್ಲು ಅನ್ನೋದಕ್ಕೆ ದ್ವಿಜ ಅನ್ನೋದು ಕ್ರಿಯಾ ಶಬ್ದ. ಭಗವಂತನ ಹಲ್ಲು 2 ಸರ್ತಿ ಹುಟ್ಟಿಲ್ಲ, ಆದರೆ ಹಲ್ಲು ನಮ್ಮದು 2 ಸರ್ತಿ ಹುಟ್ಟಿದೆ, ಆದ್ದರಿಂದ ಅದಕ್ಕೆ ದ್ವಿಜ ಅಂತ ಹೆಸರು. ಆ ಹಲ್ಲಿನ ಹೆಸರು ಹಲ್ಲಿನಿಂದ ಹುಟ್ಟಿದ ಚಂದ್ರನಿಗೆ ಬಂತು ಅಂದ, ಅವನು ದ್ವಿಜ. ನಕ್ಷತ್ರಗಳು ಅದನ್ನ ಅವನು ದ್ವಿಜ ಆಗ್ತಾನೆ. ಆಮೇಲೆ ಅವನ ದಂತಗಳಿಂದ ನಕ್ಷತ್ರಗಳು ಹುಟ್ಟಿದವು ಅನ್ನೋಂಥದ್ದು ಒಂದು ಕಡೆ ಬರ್ತದೆ. ಹೀಗೆಲ್ಲ ನೀವು ತಗೊಂಡ್ರೆ ದ್ವಿಜ ಅನ್ನೋ ನಕ್ಷತ್ರ ಇರಲಿ. ಈ ದ್ವಿಜಗಳಿಗೆ ರಾಜ ಆದ್ದರಿಂದ ಅವನು ನಕ್ಷತ್ರಾಣಂ ಶಶಿ, ನಕ್ಷತ್ರಗಳ ಒಡೆಯನಾದ ಚಂದ್ರ. ಯಾಕಾದ ಅಂದರೆ ಅವನಲ್ಲಿ ಎಲ್ಲ ನಕ್ಷತ್ರಗಳನ್ನು ನೇಮಿಸುವಂಥ ಶಕ್ತಿಯಾಗಿ ನಾನು ಶಶಿ ಶಬ್ದ ವಾಚ್ಯನಾಗಿ ಕೂತೆ. ಶಶಿ ಅಂದರೆ ಚಂದ್ರ. ಅವನು ಯಾಕೆ ಶಶಿ ಅಂದರೆ, ನಾನು ಶಶಿ ಅನ್ನುವ ಹೆಸರಿನಿಂದ ಅವನಲ್ಲಿ ಕೂತೆ. ಶಶಿ ಅಂದರೆ ಏನು? ಶಶಿ ಅಂದರೆ ಶಶ ಉಳ್ಳವ. ಶಶ ಅಂದರೆ ಏನು? ಶಶ ಅಂದರೆ ಮೊಲ ಉಳ್ಳವ. ಏನು ಮೊಲ ಇದೆ? ಅದನ್ನು ಈ ಕವಿಗಳು ಯೋಚನೆ ಮಾಡಿದರು. ಮೊಲ ಅಂದರೆ ಎಂಥದ್ದು? ಆಕಾಶದಲ್ಲಿ ನೋಡಿದರೆ, ಹುಣ್ಣಿಮೆಯ ದಿವಸ ನೋಡಿದರೆ ಚಂದ್ರನ ಮಧ್ಯದಲ್ಲಿ ಒಂದು ಕಲೆ ಕಾಣುತ್ತೆ. ಒಂದು ಬ್ಲ್ಯಾಕ್, ಸ್ಫೂರ್ತಿ ಕಪ್ಪಲ್ಲ, ಹದ ಮಸುಕು ಕಾಣುತ್ತೆ. ಅದು ಅಲ್ಲಿ ಒಂದು ದೊಡ್ಡ ಹೊಂಡ ಇರಬೇಕು ಆ ಜಾಗ. ಅದನ್ನು ನೋಡುವಾಗ ಅದನ್ನು ಸ್ವಲ್ಪ ಹೀಗೆ ನೋಡ್ತಾ ಇದ್ದರೆ ಕಿವಿ ನೆಟ್ಟಗೆ ಮಾಡಿಕೋತ ಮೊಲದ ಹಾಕಿ ಕಾಣುತ್ತೆ. ಅದರಿಂದ ಅವನು ಶಶಿ. ಮೊಲ ಉಂಟು ಅಲ್ಲಿ ಇರೋದು ದೊಡ್ಡ ಪ್ರಪಾತ,
ಅದು ಒಂದು ದೊಡ್ಡ ಸಮುದ್ರದಂಥ ಒಂದು ದೊಡ್ಡ ಪ್ರಪಾತ. ಅದು ಆ ದೊಡ್ಡ ಹೊಂಡ ನಮಗೆ ಇಲ್ಲಿ ಸ್ವಲ್ಪ ಕಪ್ಪು ಛಾಯೆಯಾಗಿ ಕಾಣುತ್ತೆ ಅದರ ಮೇಲಿನ ಏರಿದ್ದಾಗ. ಆದರೆ ಅದು ಮೊಲದ ಹಾಗೆ ಕಾಣುತ್ತೆ. ಅದರಿಂದ ಶಶ ಉಳ್ಳವನು ಶಶಿ ಅಂತ ಈ ಕವಿಗಳೆಲ್ಲ ಒಂದು ತೀರ್ಮಾನ ಮಾಡಿದರು. ಆದರೆ ಅಲ್ಲಿ ನಿಜವಾದ ಮೊಲ ಇಲ್ಲೇ ಇಲ್ಲ. ಮತ್ತು ಶಶ ಅಂದರೆ ಶಶ ಸದೃಶವಾದ ಆಕಾರ ಅದು ಉಳ್ಳವನು ಏನೋ ಮಾಡಿ ಕೂಡಿಸ್ಬೇಕು. ಏನು ಬೇಕಾದ್ರೆ ಕೂಡಿಸ್ಕೊಳ್ಳಿ. ಭಗವಂತ ಶಶಿ ಯಾಕೆ? ಭಗವಂತ ಶಶಿ ಅಂತ ಹೆಸರಿನಿಂದ ಅಲ್ಲಿ ಕೂತ, ಅದರಿಂದ ಅವನಿಗೆ ಶಶಿ ಅಂತ ಹೆಸರು ಬಂತು. ಇದೆಲ್ಲ ನಾವು ಉಪಾಸನೆಯಲ್ಲಿ ತಿಳ್ಕೊಳ್ಬೇಕಾದ. ಭಗವಂತ ಚಂದ್ರನಲ್ಲಿ ಎಲ್ಲ ನಕ್ಷತ್ರಗಳ ನಿಯಾಮಕ ಶಕ್ತಿಯಾಗಿ ಅಂಥ ವಿಷಯ. ಯಾಕೆಂದ್ರೆ ಎಲ್ಲ ಸುಖಕ್ಕೂ ಮಿಗಿಲಾದ ಸುಖ. ಎರಡು ಸರ್ತಿ ಹೇಳಿದ್ರೆ, ಈಗ ವ್ಯಾಕರಣದಲ್ಲಿ ಕೆಲವು ವಿಷಯಗಳನ್ನ ಪೂರ್ಣ ಸ್ಪಷ್ಟವಾಗಿ ಹೇಳುವುದಿಲ್ಲ. ಆಧಿಕ್ಯೇ ದ್ವೇ ವಾಚ್ಯೆ ಅಂತ ಮಾಡಬೇಕು, ಸೇರಿಸ್ಬೇಕು ಮಾತು. ಅಲ್ಲಿ ಅಲ್ಪತ್ವಾರ್ಥದಲ್ಲಿ ಈಗ ಮಂದಂ ಮಂದಂ ವಹತಿ ಅಲ್ಲಿ ಹೇಳ್ತಾರೆ, ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ದುರುಕ್ತಿ ಉಂಟು ನೋಡಿ. ಸುಖ ಮೆಲ್ಲ 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 ಅಂದರೆ ತುಂಬಾ ಮೆಲ್ಲ ಅಂತ ಅರ್ಥ ಅಲ್ವಾ? ಎರಡು ಸತಿ ಹೇಳಿದ್ರೆ ತುಂಬಾ ಮೆಲ್ಲ. ಆ ಮೆಲ್ಲದಲ್ಲಿಯೂ ಕೂಡ ಆ ಮಾಂದ್ಯವನ್ನು ಇನ್ನಷ್ಟು ಮಂದಂ ಮಂದಂ ವಹತಿ. ಹಾಗೆಯೇ ಅಲ್ಲಿ ಅಲ್ಲಿ ಏನು ಅರ್ಥ? ಆ ಮೆಲ್ಲಗೆ ಅನ್ನುವುದರ ಆಧಿಕ್ಯ. ಹಾಗೆ ಸುಖ 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 ಅಂದರೆ ಏನು ಸುಖಪ್ಪ ಅವ್ರದ್ದು? ಅದು ಸುಖದ ಸುಖ, ಸುಖಕ್ಕೂ ಮೀರಿದ ಸುಖ ಅಂತ. ಪರಮ ಸುಖ, ಅತಿಶಯಿತ ಸುಖವನ್ನ ಅವರು ದುರುಕ್ತಿಯಿಂದ ಸೂಚನೆ ಮಾಡ್ತಾರೆ. ಆನಂದ ಆನಂದ ಮಹಾನಂದ. ಶಶ ಅಂದರೆ ಪರಮಾನಂದ. ಆ ಪರಮಾನಂದ ಉಳ್ಳವನು ಶಶಿ ಅಷ್ಟೇ. ನಾವು ಏನಾದ್ರು ಮರಿ ಹಿಂದೆ ನೋಡಿದೆವಲ್ಲ, ಕರ ಕರಿ ಮರ ಮರಿ ಇದ್ದಾಗ ಶಶ ಶಶಿ. ಶಶ ಅಂದ್ರೆ ಆನಂದದ ಆನಂದ, ಆನಂದದ ಆನಂದ ಅಂದ್ರೆ ಆನಂದಕ್ಕೂ ಮೀರಿದ ಆನಂದ. ಅಂಥ ಪರಮಾನಂದ ಉಳ್ಳವನು ಭಗವಂತ. ಆದ್ದರಿಂದಲೇ ನಮಗೆ ಏನು ನೋಡಿ, ಎಲ್ಲ ಇಡೀ ರಾತ್ರಿ ಹೊತ್ತು ಕತ್ತಲು ಇತ್ತಲು ಎಲ್ಲ ಎಲ್ಲ ತಾಪತ್ರ ಇದೆ ಸಂಗತಿ. ರಾತ್ರಿ ಕತ್ತಲು ಇರುತ್ತೆ, ಕಾಣೋದಿಲ್ಲ, ಏನೇನೋ ಸಮಸ್ಯೆಗಳು. ಆದರೆ ಆ ಹುಣ್ಣಿಮೆ ದಿವಸ ಆ ಒಂದು ಚಂದ್ರನನ್ನ, ಪೂರ್ಣ ಚಂದ್ರನನ್ನ ನೋಡಿಬಿಟ್ರೆ ಎಲ್ಲ ಮರೆತು ಹೋಗುತ್ತೆ. ಆ ಬೆಳದಿಂಗಳು ಕೊಡುವ ಒಂದು ಆನಂದ ಉಂಟಲ್ಲ, ಅದು ಯಾಕೆ ಅಂದ್ರೆ ಅದರೊಳಗಿರುವ ಭಗವಂತ ಶಶಿ ಆನಂದಮಯನ ಕೂತ್ಬಿಟ್ಟಿದ್ದಾನೆ. ಅದನ್ನೇ ಅವನಿಗೆ ಚಂದ್ರ ಅಂತ ಕೂಡ ಹೆಸರು. ಚಂದ್ರ ಅಂದ್ರೆ ಅದೇ ಅರ್ಥ, ಚದಿ ಆಹ್ಲಾದೆ ಚಂದತಿ ಇತಿ ಚಂದ. ಮತ್ತೆ ರಕ್ ಪ್ರತ್ಯಯ ಅಂದ್ರೆ ಚಂದ್ರ. ಚಂದ ಅಂತ ಹೇಳ್ತಾರಲ್ಲ, ಇದು ಸಂಸ್ಕೃತ ಶಬ್ದ. ನಾವು ಹೇಳ್ತೇವೆ ತುಂಬಾ ಚಂದ ಇತ್ತು, ತುಂಬಾ ಚಂದ. ತುಂಬಾ ಚಂದ ಅಂದ್ರೆ ಬ್ಯೂಟಿಫುಲ್ ಅಂತ ಅರ್ಥ ಅಲ್ಲ. ಬ್ಯೂಟಿಫುಲ್ ಅಂತ ಅನ್ನುವಂಥದ್ದಲ್ಲ. ಚಂದ ಅನ್ನೋದು ನಿಜವಾದ ಅರ್ಥ ಯಾವುದನ್ನು ನೋಡಿದರೆ ನಮಗೆ ತುಂಬಾ ಖುಷಿ ಆಗುತ್ತೋ ಅದು ಚಂದ. ಆಹ್ಲಾದ, ನೋಡಿದರೆ ಖುಷಿ ಕೊಡುವಂಥದ್ದು ಅಂತ. ಅದು ಚಂದ ಇದ್ರೆ ಖುಷಿ ಆಗುತ್ತೆ, ಬ್ಯೂಟಿಫುಲ್ ಆಗಿದ್ರೆ ಖುಷಿ ಆಗುತ್ತೆ. ಅದು ಬ್ಯೂಟಿಫುಲ್. ಬ್ಯೂಟಿಫುಲ್ ಅಂತ ಅರ್ಥ ಅಲ್ಲ ಚಂದ ಅನ್ನೋದಕ್ಕೆ. ಮತ್ತೆ ಯಾವುದರಿಂದ ನಮಗೆ ತುಂಬಾ ಖುಷಿ ಆಗುತ್ತೋ, ಯಾವುದನ್ನ ನೋಡಿದಾಗ ಯಾವುದು ನಮಗೆ ತುಂಬಾ ಖುಷಿ ಕೊಡುತ್ತೋ ಅದು ಚಂದ, ಅದೇ ಚಂದ್ರ. ಅದೇ ಖುಷಿ ಕೊಡುವಂತಹ ಶಕ್ತಿಯಾಗಿ ಚಂದ್ರನಲ್ಲಿ ಭಗವಂತ ಕೂತ. ಅವನು ಕೂತದ್ರಿಂದ ಅವನಿಗೂ ಚಂದ್ರ ಅಂತ ಹೆಸರು. ಆನಂದ ಆನಂದಮಯನಾಗಿ ಕೂತ, ಅದನ್ನ ಅವನಿಗೆ ಶಶಿ ಅಂತ. ಅದರ ಒಳಗಿರುವ ಭಗವಂತನ ಹೆಸರು ಶಶಿ. ಚಂದ್ರ ಚಂದ ಅಂದ್ರು, ಚಂದ ಅಂದ್ರು ಚಂದ್ರನಿಗೆ ಹೆಸರು ಸಂಸ್ಕೃತದ. ಚಂದ ಅನ್ನೋ ಶಬ್ದವನ್ನ ಹೆಚ್ಚಾಗಿ ಬಳಸುವುದಿಲ್ಲ, ಬಳಕೆಯಲ್ಲಿಲ್ಲ. ಆದರೆ ಅದು ಶಬ್ದ ಸಾಧು ಮತ್ತು ಚಂದ್ರ ಅನ್ನುವ ಅರ್ಥದಲ್ಲಿ ಅದನ್ನ ಬಳಸಬಹುದು. ಬಳಕೆ ಇಲ್ಲದೆ ಇದ್ದ ಶಬ್ದವನ್ನು ಸಾಮಾನ್ಯವಾಗಿ ರೂಢಿಯಲ್ಲಿ ಇಲ್ಲದೆ ಇದ್ರೆ ಪಕ್ಕ ಅರ್ಥ ಆಗುವುದಿಲ್ಲ ಅಂತ ಅದನ್ನ ಅಪ್ರಯುಕ್ತ ಶಬ್ದ ಅಂತ ಬಿಟ್ಟು ಬಿಟ್ಟಿರ್ತಾರೆ ಕವಿಗಳು ಅಷ್ಟೇ. ಹಾಗಾಗಿ ಶಶಿ, ನಕ್ಷತ್ರ ಎಲ್ಲ ಇದ್ದೀಗ. ಆಕಾಶದಲ್ಲಿ ಇರ್ತಕ್ಕಂಥ ಗಾಳಿ, ವಾತಾವರಣ, ಚಂದ್ರ, ನಕ್ಷತ್ರಗಳು, ಸೂರ್ಯ ಎಲ್ಲ ಆಗೋಯ್ತು. ಆಕಾಶಕ್ಕೆ ಸಂಬಂಧಪಟ್ಟ ಹೇಳಬೇಕಾದ ವಿಭೂತಿ ಯಾವುದು ಬಾಕಿ ಉಳಿದಿಲ್ಲ. ಇಲ್ಲಿ ಒಂದು ಬಾಕಿ ಇದೆ, ಯಾವುದು? ಆಕಾಶದ ಗುಣದ ಬಗ್ಗೆ ನೀವು ಹೇಳಲೇ ಇಲ್ಲ. ಹೌದಲ್ಲ, ಶಬ್ದ. ಆಕಾಶದ ಗುಣಕ್ಕೆ ಸಂಬಂಧಪಟ್ಟದ್ದು ಇನ್ನು ಹೇಳಬೇಕಾದ ಒಂದಿದೆ, ಶಬ್ದ. ಶಬ್ದಗಳಲ್ಲಿ ವಿಭೂತಿ ಯಾವುದು ಅಂತ. ಶಬ್ದಗಳಲ್ಲಿ ವಿಭೂತಿ ಅಲ್ಲ, ಶಬ್ದಗಳಲ್ಲಿ ವಿಭೂತಿ ಒಂದಿದೆ, ಯಾವುದು? ವೇದ. ಶಬ್ದಗಳಲ್ಲೇ ವಿಭೂತಿ. ವೇದಗಳಲ್ಲಿ ವಿಭೂತಿ ಯಾವುದು? ವೇದ ನಾಮ ಸಾಮವೇದ. ಅದು ಒಂದಕ್ಕೊಂದು ಅಷ್ಟೇ ಅಲ್ಲ. ತಮಾಷೆ ಏನು ಅಂದ್ರೆ, ಸೋಮಸ್ಸಾಮ್ನ ಅಂತ ಹಿಂದೆ ಚಂದ್ರ ಬಂದಿದ್ದಾನೆ, ಚಂದ್ರನಿಂದ ಅಭಿಮನ್ಯಮಾನವಾದ್ದು ಸಾಮವೇದ. ಅದು ಒಂದರಿಂದ ನಂತರ ಒಂದು ಬರುವುದಕ್ಕೆ ತುಂಬಾ ಲಿಂಕ್ಗಳಿವೆ. ನಾನು ಹೇಳಿದೆ ನಿನ್ನೆ ಸಂಗತಿ
ಈ ಒಂದು ಸಂಗತಿಯೇ ಗೊತ್ತಿಲ್ಲದೆ ಅಧ್ಯಯನ ನಡೀತಾ ಇದೆ ಅಂತ. ಆದರೆ ಈ ಸಂಗತಿ ಇದೆ. ಸೋಮ ಚಂದ್ರ ಸಾಮವೇದದ ಅಭಿಮಾನಿ ದೇವತೆ, ಸೋಮಸ್ಸಾಮ್ನಾಂ. ಹಾಗಾಗಿ ಚಂದ್ರ ಬಂದ ಕೂಡಲೇ ಚಂದ್ರನಿಂದ ಅಭಿಮನ್ಯಮಾನವಾದ ಆಕಾಶ ಗುಣಕ ಶಬ್ದದ ಒಂದು ಶ್ರೇಷ್ಠ ಅಭಿವ್ಯಕ್ತಿಯಾದ ಸಾಮವೇದ ಬಂತು. ವೇದಾನಾಂ ಸಾಮವೇದೋಸ್ಮಿ. ವೇದಗಳಲ್ಲಿ ಈ ವೇದವೇ ವಿಭೂತಿ, ಶಬ್ದಗಳಲ್ಲಿ ವಿಭೂತಿ ವೇದ. ಆ ವೇದಗಳಲ್ಲಿ ವಿಭೂತಿಯಾಗಿ ನಾನು ಸಾಮವೇದದಲ್ಲಿ ಕೂತಿದ್ದೇನೆ ಅಂತ. ಯಾಕೆ ಸಾಮವೇದ? ಇದು ವಿವಕ್ಷಾ ಭೇದೇನ. ವೇದಗಳಲ್ಲಿ ಋಗ್ವೇದ ಶ್ರೇಷ್ಠ ಅಂತ ಹೇಳಿದ್ರು ಕರೆಕ್ಟ್. ವೇದಗಳಲ್ಲಿ ಈ 3 ಥರವೂ ಹೇಳಿಕೆ ಉಂಟು. ಏನು ಅಂದರೆ, ವಿಷ್ಣು ಪುರಾಣದಲ್ಲಿ ಮತ್ತು ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ, ಮೊದಲು ಒಂದೇ ವೇದ ಇತ್ತು, ಯಜುರ್ವೇದ. ಆಮೇಲೆ ಅದು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ವಿಭಾಗ ಆಯಿತು. ಯಜುರ್ವೇದ ಒಂದೇ ಇದ್ದದ್ದು, ಇದು ಒಂದು. ಆಮೇಲೆ ಹೇಳ್ತಾರೆ ವೇದಗಳಲ್ಲಿ ಶ್ರೇಷ್ಠ ಋಗ್ವೇದ. ಈ ಮಾತು ಇದೆ. ಇಲ್ಲಿ ಹೇಳ್ತಾನೆ ವೇದಗಳಲ್ಲಿ ಶ್ರೇಷ್ಠ ಸಾಮವೇದ. ಎಲ್ಲವೂ ಕರೆಕ್ಟ್. ಯಾಕೆಂದ್ರೆ 3 ಶ್ರೇಷ್ಠ, ಯಾವುದು ಕನಿಷ್ಠ ಅಲ್ಲ, 3 ಶ್ರೇಷ್ಠವೇ. ಅದನ್ನು ಒಂದೊಂದರಲ್ಲಿ ಒಂದೊಂದು ಬಗೆಯೇ ಶ್ರೇಷ್ಠ. ಇಲ್ಲಿ ಹೇಳ್ತಕ್ಕಂತಹ ಶ್ರೇಷ್ಠ ಯಾವುದು? ಒಂದು ವಿಷಯ ಏನಂದರೆ, ಒಂದು ವಸ್ತುವಿಗೆ ಶ್ರೇಷ್ಠ ಅದರಲ್ಲಿ ಇರ್ತಕ್ಕಂಥ ಕ್ವಾಲಿಟಿಯಿಂದ ಮತ್ತು ಅಭಿಮಾನಿ ದೇವತೆಯಿಂದ. ಈಗ ಋಗ್ವೇದ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಗೊತ್ತುಂಟ? ಋಗ್ವೇದ ಯಾಕೆ ಶ್ರೇಷ್ಠ ಅಂದರೆ, ಋಗ್ವೇದಕ್ಕೆ ಲಕ್ಷ್ಮಿ ಅಭಿಮಾನಿ ದೇವತೆ, ಸಾಮವೇದಕ್ಕೆ ಪ್ರಾಣದೇವರು. ಪ್ರಾಣದೇವರಿಗಿಂತ ಲಕ್ಷ್ಮಿ ದೊಡ್ಡವಳು, ಸಹಜ. ಸಾಮವೇದ ಶ್ರೇಷ್ಠ ಅಂತ ಯಾಕೆ ಹೇಳ್ತಾರೆ ಗೊತ್ತುಂಟ? ಈ ಋಗ್ವೇದ ಮತ್ತು ಸಾಮವೇದಗಳಿಗೆ ಒಂದು ದಾಂಪತ್ಯ ಇದೆ. ಸರಸ್ವತಿ ಮತ್ತು ಪ್ರಾಣ. ಋಗ್ವೇದದಲ್ಲಿ ಸರಸ್ವತಿ ಭಾರತಿ, ಸಾಮವೇದದಲ್ಲಿ ಪ್ರಾಣದೇವರು. ಅದು ತಗೊಂಡ್ರೆ ಇಲ್ಲಿ ಸರಸ್ವತಿ ಹೆಂಡತಿ ಇರೋದಾಯ್ತು, ಅಲ್ಲಿ ಗಂಡ ಇರೋದಾಯ್ತು. ಅವಾಗ ಸಾಮವೇದ ಶ್ರೇಷ್ಠ ಆಯ್ತು. ಸಾಮ, ಸಾ ಅಂದರೆ ಸರಸ್ವತಿ, ಮಾ ಅಂದರೆ ಪ್ರಾಣದೇವರು, ಅಮ ಸಾ ಚ ಅಮಶ್ಚ ಸಾಮ. ಹಾಗಾಗಿ ಋಗ್ವೇದದ ಅಭಿಮಾನ ದೇವತೆ ಭಾರತಿ, ಸರಸ್ವತಿ ಭಾರತೀಯರು. ಸಾಮವೇದ ಅಭಿಮಾನ ದೇವತೆ ಪ್ರಾಣದೇವರು. ಆಗ ಹೇಳ್ತಾರೆ, ಅಪ್ಪ ನನಗೆ ಜೀವನಲ್ಲೇ ಅತ್ಯಂತ ಪ್ರಿಯವಾದವನು ಪ್ರಾಣದೇವರು. ಅವನಂದ ಅಭಿಮನ್ಯಮಾನವಾದ ಸಾಮವೇದ ನನಗೆ ಅತ್ಯಂತ ಪ್ರಿಯ. ಅಷ್ಟೇ ಅಲ್ಲ, ಕ್ವಾಲಿಟಿ ಅಂತ ತಗೊಳ್ಳಿ. ಋಗ್ವೇದದಲ್ಲಿ ನಮಗೆ ಋಗ್ವೇದ ಮತ್ತು ಯಜುರ್ವೇದ ಇದು ನಮಗೆ ಭಗವಂತನ ಮಹಿಮೆಯನ್ನು ಹೇಳುವುದಕ್ಕೆ ಅದರಲ್ಲಿ ಶಾಬ್ದಿಕವಾಗಿ ಮಾತ್ರ ಕ್ರಿಯೆ ನಡೆದಿದೆ. ಶಬ್ದಗಳನ್ನು ಭಗವತ್ ಪರವಾಗಿ ಸಮನ್ವಯ ಮಾಡಿ ಚಿಂತನೆ ಮಾಡತಕ್ಕಂಥದ್ದು. ಸಾಮವೇದದಲ್ಲಿ ವಿಶೇಷ ಏನು ಅಂದರೆ, ಸಾಮವೇದದಲ್ಲಿ ಋಗ್ವೇದಕ್ಕಿಂತ ಪ್ರತ್ಯೇಕ ಶಬ್ದಗಳೇ ಇಲ್ಲ. ಋಚ ಧ್ಯೂಢಂ ಸಾಮ, ಋಗ್ವೇದದ ಮಂತ್ರಗಳನ್ನೇ ಸಾಮವೇದಕ್ಕೂ ಬಳಸುವುದು. ಸಾಮವೇದದ ಪ್ರತ್ಯೇಕ ಮಂತ್ರಗಳೇ ಇಲ್ಲ. ಆದರೆ ಮತ್ತೇನು ಸಾಮವೇದ ವಿಶೇಷ ಅಂದರೆ, ಸಾಮವೇದದ ವಿಶೇಷ ಸಾಮವೇ ಅಂದರೆ ಮ್ಯೂಸಿಕಲ್ ಆಸ್ಪೆಕ್ಟ್ ಆಫ್ ಇಟ್. ಅದು ಸಾಮವೇದ ವೈಶಿಷ್ಟ್ಯ. ಋಗ್ವೇದದ ಶಬ್ದಗಳಿಗೆ ಸಂಗೀತವನ್ನು ಸಂಯೋಜನೆ ಮಾಡಿದಾಗ ಸಾಮವೇದ ಆಯಿತು. ಆ ಸಂಗೀತದ ಸಂಯೋಜನೆ ಮಾಡಿದ್ದು ಯಾಕೆ ಅಂದರೆ ಮನೋರಂಜನೆಗಲ್ಲ. ಮತ್ತೆ ಒಂದು ಶಬ್ದವನ್ನು ಹೇಗೆ ಒಡೆದರು, ಅದನ್ನು ಹೇಗೆ ಪದಪಾಠ, ನೀವು ಪದಪಾಠ ಹೇಗೆ ಮಾಡಿದರು, ಯಾವ ರೀತಿಯ ಶಬ್ದವನ್ನು ಹೇಳಿದರು, ಅದರಲ್ಲಿ ಯಾವ ನಾದ ತುಂಬಿದರು, ಅದು ಭಗವಂತನ ನಾಮಧೇಯ ಆಗುತ್ತೆ ಅನ್ನೋ ಎಕ್ಸ್ಪೆರಿಮೆಂಟ್. ಸಾಮವೇದ ಅನ್ನೋದು ಏನು ಅಂದರೆ, ಸರ್ವೇ ಘೋಷ, ಇದು ಸರ್ವೇ ಶಬ್ದ, ಎಲ್ಲ ಶಬ್ದಗಳು ಭಗವತ್ಪರ ಅನ್ನೋದನ್ನು ಋಗ್ವೇದ ತೋರಿಸಿದರೆ, ಶಬ್ದಗಳಷ್ಟೇ ಅಲ್ಲಪ್ಪ, ಎಲ್ಲ ಘೋಷಗಳೂ ಭಗವಂತನನ್ನು ಹೇಳ್ತಾವೆ. ಅದಕ್ಕೋಸ್ಕರ ನಾದಗಳಲ್ಲಿ ಭಗವಂತನನ್ನು ಕಾಣುವ ಪ್ರಯತ್ನ ಸಂಗೀತ, ಅದು ಸಾಮವೇದ. ಇದು ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಈ ಆಸ್ಪೆಕ್ಟ್ ಇದೆ, ಇಲ್ಲ ಅಂತಲ್ಲ. ನಾದದಲ್ಲಿ ಉಂಟು, ಋಗ್ವೇದ ಯಜುರ್ವೇದದಲ್ಲೂ ನಾದ ಇದೆ. ನಾವು ಮಾತಾಡುವುದಲ್ಲಿ ಎಲ್ಲದೂ ನಾದ ಇದೆ. ನಾದ ಇಲ್ಲದೆ ಮಾತಾಡಲಿಕ್ಕೆ ಆಗುವುದು. ಏನು ನಾದ ಇದೆ? ನಾದ ಏನಿದೆ ಅಂದರೆ, ನಾವು ಮಾತಾಡುವಾಗ ಅಥವಾ ಋಗ್ವೇದದಲ್ಲಿ ಉದಾತ್ತ ಅನುದಾತ್ತ, ಅಲ್ಲಿ ಸಾಪಾಸ ಇದ್ದೇ ಇದೆ. ಸಪ್ತಸ್ವರಗಳಲ್ಲಿ ಎಲ್ಲವನ್ನು ಡಿಲೀಟ್ ಮಾಡಿ ಮಾತಾಡಲಿಕ್ಕೆ ಓದಲಿಕ್ಕೆ ಬರುವುದೇ ಇಲ್ಲ. ಕೆಲವರು ಈ ಎಷ್ಟು ಸಪ್ತಸ್ವರಗಳಿಂದ ಆಚೆಗೆ ಅಷ್ಟಮ ಶ್ರುತಿಯಲ್ಲಿ ಮಾತಾಡ್ತಾರೆ. ಅದು ಬಿಟ್ಟರೆ ನೀವು ಯಾವ ರೀತಿ ಮಾತಾಡಿದ್ರು, ಯಾವ ಭಾಷೆಯಲ್ಲಿ ಮಾತಾಡಿದ್ರು, ಈ ಸಪ್ತಸ್ವರಗಳ ಒಳಗೆ ನಾದದ ಸಂಚಾರ ಇರ್ತದೆ. ಹಾಗಾದ್ರೆ ಸಂಗೀತ ಇಲ್ಲದೆ ಮಾತಾಡಲಿಕ್ಕೆ ಬರುವುದಿಲ್ಲ. ಅದರ ಒಳಗಿರುವ ಸಂಗೀತ ನಮಗೆ ಗೊತ್ತೇ ಇರುವುದಿಲ್ಲ, ಅಷ್ಟೇ ಹೊರತು ಸಂಗೀತ ಇಲ್ಲದೆ ಮಾತಾಡಲಿಕ್ಕೆ ಬರುವುದಿಲ್ಲ. ಅದರಿಂದಲೇ ನಾವು ಶ್ರುತಿಬದ್ಧವಾಗಿ ಮಾತಾಡಿದರೆ, ಹಾಡಬೇಕಾಗಿಲ್ಲ, ಮಾತಾಡಿದರೆ
ಅದನ್ನ ವೀಣೆಯಲ್ಲಿ ವೈನಲ್ಲಿ ಹಿಡಿಲಿಕ್ಕೆ ಬಂದ, ಯಾಕಂದ್ರೆ ಆ ಸ್ವರಗಳನ್ನು ನುಡಿಸಿದ್ರೆ ಆ ಮಾತು ಕೇಳ್ತದೆ ಅಷ್ಟೇ. ಅದರಿಂದ ಯಾವ ಮಾತನ್ನು ಕೂಡ, ವಚನವನ್ನು ಕೂಡ ವೀಣೆಯಲ್ಲಿ ವಯಲಿನಲ್ಲಿ ನುಡಿಸ್ಲಿಕ್ಕೆ ಬರುತ್ತೆ. ಶ್ರುತಿಬದ್ಧವಾಗಿ ನಾವು ಮಾತಾಡ್ತೀವಿ, ಇಲ್ಲದೆ ಇದ್ರೆ ಆಗೋದಿಲ್ಲ, ಅದು ಬೇರೆ ಮಾತು. ಹಾಗಾಗಿ ನಾದಕ್ಕೂ ಒಂದು ಅರ್ಥ ಇದೆ. ಈಗ ನಿಮ್ಗೆ ಹೇಳ್ತೇನೆ, ಓಂ ಇದರಲ್ಲಿ 4 ಅಕ್ಷರ ಅಂದ್ರೆ ಏನು? ಅಕಾರ, ಉಕಾರ, ಮಕಾರ, ನಾದ. ಆ, ಉ, ಮ ಈ 3 ಅಕ್ಷರಗಳು ಆಯ್ತು. ಆಮೇಲೆ 4ನೇ ಅಕ್ಷರ ಸಂಗೀತ, ನಾದ, ಅದೇ ಸಾಮ. ಹಾಗಾದ್ರೆ ನಿಮಗೆ ಅದು ಸಂಗೀತ ಸೇರಿದಾಗ ಇದ್ರೆ ಆ ಉಮ, ಆ ಉಮ, ಆ ಉಮ ಅಂದ್ರೆ ಓಂಕಾರ ಆಗುದಿಲ್ಲ. ಆ ಉಮ ಸೇರಿ ಓ, ಇದು ಸಂಗೀತ. ಆ ನಾದ ಹುಟ್ಟಿದ್ದಲ್ಲ, 3 ಅಕ್ಷರಗಳು ಸೇರಿ 3 ಅಕ್ಷರಗಳು ಹೇಳಿದಾಗಲೂ ಕೇಳದ ಒಂದು ಹೊಸ ನಾದ ಹುಟ್ಟಿದ್ದಲ್ಲ, ದಟ್ ಈಸ್ ಮ್ಯೂಸಿಕ್, ದಟ್ ಈಸ್ ಸಾಮವೇದ. ಇದನ್ನೇ ವೇದಾನಾಂ ಸಾಮವೇದ. ನೀವರೇ ಆವುಮ ಹೇಳಿದ್ರೆ ಅವನಪ್ಪ ಓಂ ಅಂತ ಸಾಮವೇದಲ್ಲೇ ನನ್ನನ್ನು ಕರಿಬೇಕು. ವೇದಾನಾಂ ಸಾಮವೇದೋಸ್ಮಿ. ಹಾಗೆ ಯಾವುದೇ ಅಗ್ನಿ, ಅಗ್ನ ಆಯಾಹಿ ವೀತಯೇ, ಓಗ್ನಾಯಿ ಅಗ್ನೇ ಇರೋ ಶಬ್ದ ಸಾಮವೇದಗಳು ಹೇಳೋದು ಓಗ್ನಾಯಿ. ಆ ಅನ್ನೋದನ್ನ ಓ ಅಂದ್ರು. ಬಂಗಾಳದ ಪ್ರೊನೌನ್ಸಿಯೇಷನ್ ಆದವರು ಕಲ್ಕತ್ತಾ, ಕೋಲ್ಕತ್ತಾ ಹೇಳ್ತಾರೆ, ಹೇಳ್ಕೊಳ್ಳಿ. ಅರೆ ಓಗ್ನಾಯಿ ಆಯ್ತು. ಅಲ್ಲೇ ಅಲ್ಲ, ಗ್ನೇ ಇದ್ದನ ಗ್ನಾಯಿ. ಆ ಮತ್ತು ಈ ಎ ಆಗ್ಬೇಕಾದ್ರೆ ಎಲ್ಲ ಸ್ಪ್ಲಿಟ್ ಮಾಡೋದು. ಓಗ್ನಾಯಿ ವೀತಯೇ ಹಾಗೆ ಹೇಳುದಿಲ್ಲ ಅವರು. ವಾಯಿತಾಯಾಯಿ. ಎ ಅನ್ನೋದನ್ನ ಯಾಯಿ ಅಂತಾರೆ, ವಿ ಅನ್ನೋದನ್ನ ವಾಯಿ ಅಂತಾರೆ. ನಿಹೋತ ಸತ್ಸಿ ಬರ್ಹಿಷಿ. ನಿಹೋತ ಸತ್ಸಿ ಬರ್ಹಿಷಿ 3 ಶಬ್ದಗಳು. ಅಲ್ಲಿ ನಾಯಿ ಹೋತ ಅಂತಾರೆ, ನಿಹೋತ ಅನ್ನೋಲ್ಲ. ನಾ ಮತ್ತು ಈ ನೀ ನಕಾರ ಇಕಾರ ಸ್ಪ್ಲಿಟ್ ಮಾಡಿ ನಾಯಿ ಹೋತ ಅಂತಾರೆ. ಆಮೇಲೆ ಸಾ ಸತ್ಸಿ ಉಂಟಲ್ಲ, ನಾಯಿ ಹೋತ ಸಾ, ಅಲ್ಲಿ ಹೋಯ್ತು ಸಂಗೀತ. ಆಮೇಲೆ ಸಿ ಬರ್ಹಿಷಿ ಉಳಿಯಿತು. ಸಿ ಬಾ ಅನ್ನೋದನ್ನ ಸಾಯಿ ಬಾ ಅಂತಾರೆ. ಆಮೇಲೆ ಹಿಷಿ ಅಂತ ಬರ್ಹಿಷಿ ಬಾ, ಸಿ ಬಾರ್ಲಿ ನೀ ನಾಯಿ ಹೋತ ಸಾ, ಸಿ ಸಾಯಿ ಬಾ ಹಿಷಿ. ಅದನ್ನು ಹಾಡುವ ರೀತಿ ಇದು ಸ್ಪ್ಲಿಟ್ ಮಾಡಿ ಸಾಮವೇದದ ಪಂಡಿತರು ಭಗವಂತನನ್ನು ಹಾಡುವ ರೀತಿ. ನಾಯಿ ಹೋತ ಸಾ, ಸಾಯಿ ಬಾ ಹಿಷಿ, ನಿಹೋತ ಸತ್ಸಿ ಬರ್ಹಿಷಿ. ಇದನ್ನ ಸ್ಪ್ಲಿಟ್ ಮಾಡಿದಾಗ ಗಾನದಲ್ಲಿ ಹೀಗೆ ಹೇಳ್ತಾರೆ. ಯಾಕೆಂದ್ರೆ ಆ ಅಕ್ಷರಗಳನ್ನು ಸ್ಪ್ಲಿಟ್ ಮಾಡಿದರೆ ಒಂದೊಂದು ಅಕ್ಷರವೂ ಭಗವಂತನ ನಾಮಧೇಯ ಅಂತ ಪ್ರೂವ್ ಆಗುವುದೇ ಸಾಮವೇದದಿಂದ. ಆಮೇಲೆ ಆ ಅಕ್ಷರಗಳಲ್ಲಿ ನಾವು ತುಂಬಿದ ನಾದ, ಸಂಗೀತ, ಪ್ರತಿಯೊಂದು ಘೋಷವೂ ಭಗವಂತನ ಗುಣಗಾನ ಮಾಡತಕ್ಕಂಥದ್ದು ಅನ್ನೋದನ್ನು ಅನುಸಂಧಾನ ಮಾಡಿದೆ. ಈ ಎಲ್ಲ ಆಸ್ಪೆಕ್ಟು ಸಾಮವೇದದಲ್ಲಿ ಇರುವ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅದು ನನ್ನಿಂದಾಗಿ ಬರ್ತಪ್ಪ. ವೇದಾನಾಂ ಸಾಮವೇದ. ನಾನು ಸಾಮವೇದ ನಾನೇ ಅಂತ, ಸಾಮವೇದವೇ ನಾನು ಅಲ್ಲಿ ಕೂತದ್ರಿಂದ ಅದಕ್ಕೂ ಸಾಮವೇದ ಅಂತ ಕರಿತೀರಿ. ನಾನೇ ಸಾಮ, ನಾನೇ ವೇದ. ಯಾಕೆ ಸಾಮ? ಸಮತ್ವಾತ್ ಸಾಮ. ಎಲ್ಲ ಅಕ್ಷರಗಳನ್ನು ಜೋಡಿಸಿ ಒಂದು ನಾದದಲ್ಲಿ ಅದನ್ನು ಸೇರಿಸುವುದಕ್ಕೆ ಸಾಮ. ಸಾಮ ಅಂದರೆ ಮ್ಯೂಸಿಕಲ್ ಕಾಂಪೋಸಿಷನ್ ಅಂತ ಅರ್ಥ. ವೇದ ಸಾಮ ಯಾಕೆಂದ್ರೆ ಅದು ಬೇರೆ ಬೇರೆ ಬಿಡಿಬಿಡಿಯಾದ ಶಬ್ದಗಳನ್ನು, ಬಿಡಿಬಿಡಿಯಾದ ಅಕ್ಷರಗಳನ್ನು ಒಂದು ಸಂಗೀತದ ಟೋನಿನಲ್ಲಿ, ಅದು ನೋಟ್ ಅಂತ ಹೇಳ್ತಾರೆ, ಒಂದು ಸಂಗೀತದ ಟೋನಿನಲ್ಲಿ ಜೋಡಿಸಿದಾಗ ಅದು ಸಾಮ. ಸಮೀಕರಣ, ಸಂಗೀತದಲ್ಲಿ ಅದನ್ನು ಸಮೀಕರಣ ಮಾಡುವುದು. ಆಮೇಲೆ ಭಗವಂತ ಎಲ್ಲರ ಒಳಗೂ ಇದ್ದು ಕೂಡ ತಾನು ಗುಣಪೂರ್ಣನಾಗಿ ಸಮಾನನಾಗಿ ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಎಲ್ಲರನ್ನೂ ಸಮಾನವಾಗಿ ತುಂಬಿರುವುದರಿಂದ ಭಗವಂತನು ಸಾಮ. ಅಂಥ ಸಾಮನಾಮಕ ಭಗವಂತ ಸಾಮವೇದದಲ್ಲಿ ತುಂಬಿರುವುದರಿಂದ ಸಾಮವೇದಕ್ಕೂ ಸಾಮ ಅಂತ. ವೇದ, ವೇದ ಅಂದರೆ ಏನು? ವೇದ ಅಂದರೆ ವೇದನಂ, ಜ್ಞಾನ ಸ್ವರೂಪನಾದ್ದರಿಂದ ವೇದ. ಇದು ಜ್ಞಾಪಕ. ವೇದಯತೀತಿ ವೇದ, ವೇದನಂ ವೇದ, ವೇದಯತೀತಿ ವೇದ. ಜ್ಞಾನ ಸ್ವರೂಪನಾದ್ದರಿಂದ ಭಗವಂತ ವೇದ. ಇದು ಜ್ಞಾನ ಕೊಡುವುದಾದ್ರಿಂದ ಈ ಗ್ರಂಥವು ವೇದ. ಹೀಗೆ ಸಾಮವೇದ ಶಬ್ದವಾಚ್ಯನಾಗಿ ಸಾಮವೇದದಲ್ಲಿರುವ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂದರೆ ನಾದ ಕೂಡ ಭಗವಂತನನ್ನು ಹೇಳುವಂಥದ್ದು. ನಮಗೆ ಗೊತ್ತಿದ್ದು ಕೂಡ ನಮಗೆ ನಾದಕ್ಕೆ ಅರ್ಥ ಇದೆ ಅಂತ, ಸಂಗೀತಕ್ಕೆ ಅದರದ್ದೇ ಆದ ಒಂದು ಅರ್ಥ ಇಲ್ವಾ? ಸಂಗೀತವನ್ನು ಹೇಳುವಾಗ ಕೆಲವು ನಾದದಿಂದ ಹಾಡಿದರೆ ಭಕ್ತಿಯುದ್ರೇಕ ಆಗುತ್ತೆ, ಕೆಲವು ನಾದಗಳಿಂದ ಕಾಮೋದ್ರೇಕ ಆಗುತ್ತೆ. ನೀವು ಬೆಳಗಿನ ಜಾವ ಸುಪ್ರಭಾತ, ಆ ಬೆಳಗಿನ ಜಾವದ ಸುಪ್ರಭಾತ ಬೆಳಗಿನ ಟ್ಯೂನ್ನಲ್ಲಿ ಹೇಳಿಬಿಟ್ರೆ ದನಗಳು ಕೆಚ್ಚಲು ತನ್ನಷ್ಟಕ್ಕೆ ಹಾಲು ಇಳಿಸ್ತಾರೆ. ಅಂದರೆ ಇದೆಲ್ಲ ನಾದದಿಂದ ಆಗತಕ್ಕ ಪರಿಣಾಮಗಳು.
ನಾದದ ಭಕ್ತಿ. ಕೆಲವು ನಾದ ಕೇಳಿದಾಗ ವೀರಾವೇಶ ಬರುತ್ತೆ. ಅದು ನಮ್ಮ ಕರ್ನಾಟಕ ಸಂಗೀತದಲ್ಲಿ ವೀರಾವೇಶಕ್ಕೆ ಬೇಕಾದ ರಾಗಗಳು ಕಡಿಮೆ. ಅದರಲ್ಲಿ ಭಕ್ತಿ ಅದು ಕೋಮಲವಾಗಿರ್ತಕ್ಕಂಥ ಆವೇಶ ಜಾಸ್ತಿ. ಭಕ್ತಿಗೆ ಆಮೇಲೆ ಕಾಮಕ್ಕೆ ಪ್ರಚೋದನೆ ಮಾಡ್ತಕ್ಕಂಥ ಸಂಗೀತ ಹಾಡುಗಳಿವೆ, ರಾಗಗಳಿವೆ. ಆ ರಾಗಗಳನ್ನು ಕೇಳಿದಾಗ ನಮ್ಮಲ್ಲಿ ತನ್ನಷ್ಟಕ್ಕೆ ಭಕ್ತಿ ಪ್ರಚೋದನೆ ಆಗುತ್ತೆ ಅಥವಾ ಕಾಮ ಪ್ರಚೋದನೆ ಆಗುತ್ತೆ. ವೀರರಸ ಆಗಬೇಕಾಗಿದ್ದರೆ ಕರ್ನಾಟಕ ಸಂಗೀತ, ಪೂರ್ವ ಕರ್ನಾಟಕ ಸಂಗೀತದಲ್ಲಿ ಆಗೋಲ್ಲ, ಅದು ಯಕ್ಷಗಾನಕ್ಕೆ ಹೋಗುತ್ತೆ. ಚಂಡೆ ಬಾರಿಸಿ ಅವರು ಭಾಗವತರು ಅಬ್ಬರ ಬಿಡ್ತಾ ಹಾಕಿಬಿಟ್ರೆ ವೀರಾವೇಶ ಪ್ರತಿಶುವಾಗ. ಯಕ್ಷಗಾನ ಅಥವಾ ಕಥಕ್ಕಳಿ ಇದೆಲ್ಲೆಲ್ಲ ನಿಮಗೆ ವೀರಾವೇಶ ರಸಕ್ಕೆ ಕಥಕ್ಕಳಿಯಲ್ಲಿ ಕರ್ನಾಟಕ ಸಂಗೀತವನ್ನು ವೀರಾವೇಶಕ್ಕೆ ಬಳಸ್ತಾರೆ. ಯಕ್ಷಗಾನದಲ್ಲಿ ಅದಕ್ಕೆ ಕರ್ನಾಟಕ ಸಂಗೀತಕ್ಕಿಂತ ಭಿನ್ನವಾದಂತಹ ಕೆಲವು ಟ್ಯೂನ್ಗಳನ್ನು ಆಚಾರ್ಯ ಮಧ್ವರೇ ಹಾಕಿಕೊಟ್ಟಿದ್ದಾರೆ. ವೀರರಸ ಬರಬೇಕಾದ್ರೆ ಹೀಗೆ ಹಾಡ್ರಿ ಅಂತ. ಯಕ್ಷಗಾನದ ಮೂಲ ಸ್ಥಾಪನೆ ಮಾಡಿದವರೇ ಆಚಾರ್ಯ ನರಹರಿ ತೀರ್ಥರು. ಅದನ್ನು ನರಹರಿ ತೀರ್ಥರು ಆಚಾರ್ಯರ ಮಾರ್ಗದರ್ಶನದಂತೆ ಆಚರಣೆ ತಂದವರು ನರಹರಿ ತೀರ್ಥರು. ನೋಡಿ, ಅವರು ಆಚಾರ್ಯ ನೋಡಿ, ಇದಕ್ಕೆ ಗಂಧರ್ವಗಾನ ಅಂತ ಕರೀತೀರಿ, ಇದು ಯಕ್ಷಗಾನ. ನೀವು ಕರ್ನಾಟಕ ಸಂಗೀತ ಗಂಧರ್ವಗಾನ, ಇದು ಯಕ್ಷರಗಾನ. ಗಂಧರ್ವರು ಹೀಗೆ ಹಾಡ್ತಾರೆ, ಯಕ್ಷರಲ್ಲಿ ಸ್ವಲ್ಪ ಪೌರುಷ ಹೆಚ್ಚು ಜಾಸ್ತಿ, ಗಂಧರ್ವರಲ್ಲಿ ಲಾಲಿತ್ಯ, ನಾಟ್ಯ, ಮಾರ್ಧವ ಜಾಸ್ತಿ. ಅದರಿಂದ ಆ ನೃತ್ಯದಲ್ಲಿ ಕೂಡ ಗಂಧರ್ವಗಾನಕ್ಕೆ ಸಂಬಂಧಪಟ್ಟಂಥ ಭರತನಾಟ್ಯ ಉಂಟಲ್ಲ, ಅದರಲ್ಲಿ ಇಡೀ ನಮ್ಮ ಅಂಗ ಚಲನೆಯಲ್ಲಿ ಬ್ಲೆಂಡಿಂಗು ಜಾಸ್ತಿ. ಕಟ್ಸ್ ಇಲ್ಲ, ಹಾಡಿನಲ್ಲಿ ಕಟ್ಟಿಲ್ಲ, ಅದು ಬ್ಲೆಂಡ್ ಆಗಿಲ್ಲ. ನಾದದಲ್ಲಿಯೂ ಕಟ್ಟಿಂಗ್ಸ್ ಇಲ್ಲ, ಅಂಗಚಲನೆಯಲ್ಲಿಯೂ ಕಟ್ಟಿಂಗ್ಸ್ ಇಲ್ಲ. ಅದೇ ಕೂಚುಪುಡಿ ಅಥವಾ ಭರತನಾಟ್ಯ ಅಲ್ಲ, ನೀವು ಯಕ್ಷಗಾನಕ್ಕೆ ಬಂದಾಗ ಅಲ್ಲಿಯ ಅಂಗಚಲನೆಗಳೆಲ್ಲ ತುಂಡು ಮಾಡಿ ಜಾಯಿಂಟ್ ಮಾಡಿದ ಹಾಗೆ, ಬ್ಲೆಂಡಿಂಗ್ ಅಲ್ಲ, ಕಟ್ ಮಾಡ್ತದೆ. ಅಂದರೆ ಅದು ಪೌರುಷವನ್ನು ಸೂಚಿಸೋದು. ಹೆಜ್ಜೆಯಲ್ಲಿ, ಕೈಯ ಭಂಗಿಯಲ್ಲಿ, ಮುದ್ರೆಯಲ್ಲಿ ಎಲ್ಲ ಅದು ಅಲ್ಲಿ ಅಂದರೆ ಕ್ಯೂಬಿಕ್ ಆರ್ಟ್ ಅಂತ ಹೇಳಿ. ಈ ಚಿತ್ರಕಲೆಯಲ್ಲಿ ಕ್ಯೂಬಿಕ್ ಆರ್ಟ್ ಅಂತ ಅಲ್ಲಿ ಎಲ್ಲ ಹೀಗೆ ಟ್ರಯಾಂಗ್ಯುಲರ್ ಲೈನ್ಸ್ ಹೊಡೆದು ಫಿಗರ್ ಕೊಡ್ತಾರೆ. ಆ ಥರ ಯಕ್ಷಗಾನದ ನಾಟ್ಯದಲ್ಲಿ ಮತ್ತು ಕೂಚುಪುಡಿಯಲ್ಲಿ ಕಟ್ಟು ಮಾಡಿ ಬ್ಲೆಂಡ್ ಇರೋದಿಲ್ಲ, ದೇಹದ ರಚನೆ ಅದೆಲ್ಲ ತುಂಡು ಮಾಡಿ ಜೋಡಿಸಿದ ಹಾಗೆ. ಇದು ಎರಡು ಭಿನ್ನವಾದ ವೀರರಸ ಮತ್ತು ಮಾಧುರ್ಯ ರಸವನ್ನು ಸೂಚಿಸುವುದಕ್ಕೋಸ್ಕರ ಆಚಾರ್ಯರೇ ಬಹಳ ಆಶ್ಚರ್ಯ. ತಾವೆಲ್ಲ ಗಂಭೀರವಾಗಿ ಯೋಚಿಸ್ಬೇಕು ಇದನ್ನ. ಕರ್ನಾಟಕ ಸಂಗೀತ ಅಂತ ಅನ್ನೋ ಪದ್ಧತಿಯೇ 12ನೇ ಶತಮಾನ 13ನೇ ಶತಮಾನಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಎಲ್ಲಿಯೂ ಅದಕ್ಕೆ ದಾಖಲೆ ಸಿಗೋಲ್ಲ. ಅದರ ಮುಂಚೆ ಇದ್ದದ್ದು ಯಾವುದು ಗೊತ್ತುಂಟ, ಇಡೀ ಭಾರತದಲ್ಲಿ ಒಟ್ಟಿಗೆ ಒಂದು ಸಂಗೀತ ಪದ್ಧತಿ ಇತ್ತು. ಅದರ ನಂತರ 12ನೇ 13ನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ಮೊಘಲರ ಪ್ರಭಾವದಿಂದ ಒಂದು ಹಿಂದೂಸ್ತಾನಿ ಸಂಗೀತ ಅಂತ ಬಂತು. ಅದರಲ್ಲಿ ನಿಮಗೆ ಆ ಅರೇಬಿಕ್ ಸಂಗೀತದ ಪ್ರಭಾವವು ಸ್ವಲ್ಪ, ಅಂತೂ ಅದು ಮೊಘಲರ ಆಡಳಿತ ಕಾಲದಲ್ಲಿ ಬಂದದ್ದು. ಸ್ವಲ್ಪ ಆ ಇತರ ಪ್ರಭಾವಗಳು. ನಾನು ಸಂಗೀತವನ್ನು ಬರೆಯೋದಲ್ಲ, ಬಹಳ ಅದ್ಭುತವಾದ ಸಂಗೀತ ಅದು, ಅದರ ಪ್ರಶ್ನೆ ಅಲ್ಲ. ನಾನು ಹೇಗೆ ಅದರ ಇತಿಹಾಸ ಮಾತ್ರ ನಾನು ಯೋಚನೆ ಮಾಡೋದು. ಅದರ ಐತಿಹಾಸಿಕ ಹಿನ್ನೆಲೆ ಅದು ಸ್ವಲ್ಪ ಮೊಘಲರ ಅರೇಬಿಕ್ ಸಂಗೀತದ ಆ ಕಡೆಯ ಸ್ವಲ್ಪ ಛಾಯೆಯನ್ನು ಹೊತ್ತುಕೊಂಡು ಬಂದು ಅದು ಬೆಳೆಯಿತು. ಆದರೆ ಅಲ್ಲಿಯೂ ಬೆಳೆದದ್ದು ಕೃಷ್ಣ ಭಕ್ತಿ, ಕೃಷ್ಣನ ಸ್ತೋತ್ರವೇ ಇರೋದು ಅದರಲ್ಲಿ. ರಾಮ ಕೃಷ್ಣ ಬಿಟ್ಟರೆ ಇಲ್ಲ. ಎಲ್ಲಿ ತನಕ ಅಂದರೆ ಒಬ್ಬರು ಹಿಂದೂಸ್ತಾನಿ ಸಂಗೀತ ಹಾಡುವವರೊಬ್ಬರು, ಒಬ್ಬರು ಮುಸ್ಲಿಂ ಹಾಡುಗಾರ, ಅಲ್ಲಿ ತುಂಬ ಜನ ಮುಸ್ಲಿಂ ಹಾಡುಗಾರರಿದ್ದಾರೆ. ಅವರು ಒಮ್ಮೆ ಉಡುಪಿಗೆ ಬಂದಿದ್ದಾಗ ಈ ಆಲಾಪ ಮಾಡುವಾಗ ಅವರು ನಮ್ಮ ಸಂಗೀತಗಾರರಿಗಿಂತ ಹೆಚ್ಚು ನಮ್ಮ ಸಂಗೀತಗಾರರು ತರರಿ ಅಂತ ಆಲಾಪ ಮಾಡುವಾಗ ಅವರು ತೋಮ್ ನೋಮ್ ನೋಮ್ ತೋಮ್ ನೋಮ್ ಅನ್ನುವಂತಹ ಶಬ್ದವನ್ನು ಬಳಸ್ತಾರೆ. ಅವರು ಸ್ವಲ್ಪ ಹಾಡಿನ ಮಧ್ಯದಲ್ಲಿ ಅದನ್ನ ವೇದದಲ್ಲಿ ಇಂಥದ್ದು ಬೇಕಾದಷ್ಟು ಸ್ತೋಭಾಕ್ಷರಗಳಿವೆ. ಹಾವು ಹಾವು ಹಾವು, ಇದು ಹಾವು ಅನ್ನೋದು ಸ್ತೋಭಾಕ್ಷರ, ತೋಮ್ ನೋಮ್ ಇದ್ದ ಹಾಗೆ. ಸಂಗೀತ ಶಬ್ದದಲ್ಲಿ ಸೇರಿದಲ್ಲ, ಹಾಡಿನಲ್ಲಿ ನಾವು ಆ್ಯಡ್ ಮಾಡುವಂಥ ಎಕ್ಸ್ಟ್ರಾ ವರ್ಡ್ ಲೆಟರ್ಸ್, ಇದಕ್ಕೆ ಸ್ತೋಭಾಕ್ಷರ ಅಂತಾರೆ. ಹಾಡಿನಲ್ಲಿ ಬಳಸುವ ವ್ಯರ್ಥಾಕ್ಷರಗಳು, ಆದರೆ ಭಗವಂತನ ಗುಣವನ್ನು ಹೇಳುವವು, ಲೋಕದ ದೃಷ್ಟಿಯ ವ್ಯರ್ಥ. ಆಮೇಲೆ ಸಂಗೀತದಲ್ಲಿ ಒಬ್ಬರು ಮುಸ್ಲಿಂ ಹಾಡುಗಾರರು ಬಂದ ಅವರು ಹೇಳ್ತಾರೆ, ನೋಮ್ ತೋಮ್ ಅನ್ನುವಂಥದ್ದು ವ್ಯರ್ಥಾಕ್ಷರ ಅಲ್ಲ, ಅದು ಇಟ್ ಇಸ್ ಅನ್ ಅಬ್ರಿವಿಯೇಷನ್ ಆಫ್ ಓಂ ನಮೋ ಭಗವತೆ ಅಂತಾರೆ ಅವರು. ತೋಮ್ ಅಂದ್ರೆ ಅದು ತಾ ಅನ್ನೋದು ಭಗವತೆ ಅನ್ನೋದ್ರದ್ದು ಓಂ, ನೋಮ್ ಅಂದ್ರೆ ನಮಃ, ಓಂ ನಮಃ ಅನ್ನೋದು ನೋಮ್ ಆಗಿದೆ. ಇದೆಲ್ಲವೂ ಕೂಡ ವೈದಿಕ ಪದಗಳ ಸ್ತೋಭಾಕ್ಷರಗಳು ಅಂತ ಒಬ್ಬರು ಮುಸ್ಲಿಂ ಗಾಯಕರು ಉಡುಪಿ ಬಂದಿದ್ದಾಗ ಹೇಳಿದರು. ಅದೇ ಇದನ್ನು ನಾದದಲ್ಲಿ ಭಗವಂತನನ್ನ ನಾವು ಹಾಡಿನಲ್ಲಿ ಅದಕ್ಕೆ ಆ ನಾದಕ್ಕೆ ಒಂದು ಅರ್ಥ ಇದೆ.
ಅದಕ್ಕೆ ಆ ಭಾವ ನಮ್ಮಲ್ಲಿ ಮೂಡುತ್ತೆ. ಆ ಹಾಡಿನ ನಾದ ಕೇಳಿದಾಗ, ಬೆಳಗಾದ ಹಾಡು ಕೇಳಿದಾಗ ಭಾವನೆಗಿದೆ, ಒಂದು ಪ್ರಸನ್ನತೆ ಇರುತ್ತೆ. ಹಾಗೆ ನಾವು ಮಾತನಾಡುವಾಗ ಕೂಡ ನಾವು ನಾದ ಬೇರೆ ಮಾಡಿದಾಗ ನಮ್ಮ ಮಾತಿನ ಅರ್ಥ ಬೇರೆ ಆಗುತ್ತೆ ಅಲ್ವಾ. ತಾವು ತುಂಬ ಸಂತೋಷ ಆಯಿತು, ತಾವು ಬಂದದ್ದು ತುಂಬ ಆನಂದ ಆಯಿತು, ನೀವು ನಾನು ನಿರೀಕ್ಷಿಸಿರ್ಲಿಲ್ಲ ನೀವು ಬರ್ತೀರಿ ಅಂತ, ಬಹಳ ಸಂತೋಷವಾಯಿತು ನೀವು ಬಂದದ್ದು ಅಂತ ಹೇಳ್ತಾರೆ. ತಾವು ಬಂದದ್ದು ಭಾರಿ ಸಂತೋಷ, ಏನು ಹೇಳೋದು, ಅರೆ ಹಾಗಾದ್ರೆ ಸಂತೋಷ ಆಗಲಿಲ್ಲ ಅಂತ ಅರ್ಥ. ಅದರ ಟೋನೆ ಬೇರೆ. ತಾವು ಬಂದದ್ದು ಭಾರಿ ಸಂತೋಷ, ಹೇಳಲಿಕ್ಕಿಲ್ಲಪ್ಪ, ಅದೆಲ್ಲ ಹೇಳಿ ಮುಗಿಯುವಂಥದ್ದೇ ಅಲ್ಲ. ಇವ್ರದ್ದೇನೋ ಒಳಗಿಂದ ನಂಜು ಬೇರೆ ಇದೆ, ಇದು ಸೀದಾ ಭಾಷೆ. ಪೇಟೆಯಲ್ಲಿ ಇಂಥ ಭಾಷೆಯಲ್ಲಿ ಮಾತಾಡ್ತಾರೆ, ಹಳ್ಳಿಯವರಿಗೆ ಗೊತ್ತಿಲ್ಲ, ಪೇಟೆಯಲ್ಲೆಲ್ಲ ಹೋದ್ರೆ ಇಂಥ ಭಾಷೆಯಲ್ಲಿ ಉಪಚಾರ ಮಾಡಬೇಕು. ಇದು ನಾದ ಬೇರೆ, ಅದು ಅರ್ಥ ಬೇರೆ ಆಗಲಿಲ್ಲ. ಈ ನಾನು ಯಾವಾಗಲೂ ಹೇಳೋದು, ಕುಮಟಾ ಕಡೆ ಕನ್ನಡ, ಕುಮಟಾದ ಕಡೆ ಹೋದರೆ ಅವರು ಹೋದ ಕೂಡಲೇ ಕೇಳ್ತಾರೆ, ಊಟ ಆಯ್ತು, ಊಟ ಆಯ್ತು. ಪ್ರಶ್ನೆ ಉತ್ತರ ಒಂದೇ, ನಾದ ಬೇರೆ ಅಷ್ಟೇ. ಅವರು ಕೇಳೋದು ಊಟ ಆಯ್ತು, ನಾವು ಬರೆಯುವಾಗ ಊಟ ಆಯ್ತು ಪ್ರಶ್ನೆ ಚಿಹ್ನೆ, ಹಾಗೆ ಕೇಳುವಾಗ ಊಟ ಆಯ್ತು ಪ್ರಶ್ನೆ ಚಿಹ್ನೆ. ಅದಕ್ಕೆ ನೀವು ಊಟ ಆಯ್ತು ಫುಲ್ ಸ್ಟಾಪ್ ಹೊತ್ತು ಮಾತಾಡ್ತೇವೆ ನಾವು, ಹಾಗೆ ಮಾತಾಡೋದಿಲ್ಲ. ಫುಲ್ ಸ್ಟಾಪ್ ಅನ್ನು ನಾದದಿಂದ ಹೇಳಬೇಕು. ಊಟ ಆಯ್ತು ಅನ್ನೋದು ಶಬ್ದ, ಫುಲ್ ಸ್ಟಾಪ್ ಅನ್ನೋ ಶಬ್ದ ಇಲ್ಲ, ಅದಕ್ಕೆ ನಾದದಿಂದ ಹೇಳಬೇಕು. ಕ್ವೆಶ್ಚನ್ ಮಾರ್ಕು ನಾದದಿಂದ, ಊಟ ಆಯ್ತು, ಇದು ಆ ಊಟ ಆಯ್ತು ಅಂತ ನಾದ ಉಂಟಲ್ವ, ಅದು ಕ್ವೆಶ್ಚನ್ ಮಾರ್ಕ್ ಅಂತ ಅನುವಾದ ಮಾಡೋದು. ಊಟ ಆಯ್ತು ಫುಲ್ ಸ್ಟಾಪ್, ಇದು ನಾದ, ಇದು ಸಂಗೀತ. ಇದೇ ಸಂಗೀತ. ನಮ್ಗೆ ಸಂಗೀತ ಅಂದರೆ ಸುಮ್ಮನೆ ಎಳೆದು ಬಿಟ್ಟರೆ ಸಂಗೀತ ಅಲ್ಲ, ಎಳೆದೇ ಇದ್ರೂ ಸಂಗೀತ, ಎಳೆದ್ರೂ ಸಂಗೀತ. ಅರ್ಥ ಬರುವುದೇ ಶಬ್ದಕ್ಕೆ ನಾದದಲ್ಲಿ. ಇದನ್ನ ಪೂರ್ಣ ಪ್ರಮಾಣದಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೋಸ್ಕರ ಸಾಮವೇದ. ಎಷ್ಟು ಬಗೆಯಿಂದ? ಸಹಸ್ರ ವರ್ಮ ಸಾಮವೇದ. ಒಂದು ಮಂತ್ರವನ್ನ 1000 ಬಗೆಯಲ್ಲಿ ಹೇಳಲಿಕ್ಕೆ ಅಭ್ಯಾಸ ಮಾಡಿದ್ದೇವೆ ಹಿಂದೆ. ಸಂಗೀತದ ಅತ್ಯುನ್ನತ ಸ್ಥಿತಿ ಅದು. 1000 ಬಗೆಯಲ್ಲಿ ಒಂದು ಮಂತ್ರವನ್ನ 1000 ಬಗೆಯಲ್ಲಿ ಹೇಳ್ತಿದ್ರು ಋಷಿಗಳು. ಅದನ್ನು ಎಷ್ಟು ನಮೂನೆ ಹೇಳಲಿಕ್ಕಾಗತ್ತೆ 1000 ಬಗೆಯಲ್ಲಿ. ಆ 1000 ಬಗೆಯಲ್ಲಿ ಈಗ 3 ಬಗೆ ಉಳಿದಿದೆ. ಕೌಥುಮ, ರಾಣಾಯಣ, ಜೈಮಿನಿ ಅಂತ 3 ಜನ ಋಷಿಗಳು ಏನು ಸಂಪ್ರದಾಯ ತಂದಿದ್ದಾರೆ. 3 ರೀತಿಯ ಗಾನ ಪದ್ಧತಿ, 997 ಪದ್ಧತಿಗಳು ನಾಶವಾಗಿವೆ. 3 ಪದ್ಧತಿಯ ಸಂಗೀತ ಉಳಿದಿದೆ. ಇದನ್ನೇ ಕೃಷ್ಣ ಎಷ್ಟು ಅದ್ಭುತವಾಗಿ ನಾವು ಸಂಗೀತದ ಮೂಲಕ ಮಾತಾಡಬಹುದು, ನಾದದ ಮೂಲಕ ಮಾತಾಡಬಹುದು. ಅದನ್ನ ಆ ವಿಭೂತಿ ನಾದವಾಗಿ ಸಾಮವೇದದಲ್ಲಿ ತುಂಬಿ ಅದನ್ನ ವಿಭೂತಿಯಾಗಿ ಮಾಡಿದವ ನಾನು. ವೇದಾನಾಂ ಸಾಮವೇದೋಸ್ಮಿ. ಆಯ್ತು. ಈಗ ಹಾಗಾದರೆ ಭಗವಂತನ ಅಂತರಿಕ್ಷ, ಸ್ವರ್ಗ ಮತ್ತು ಅಂತರಿಕ್ಷ, ಅದಕ್ಕೆ ಸಂಬಂಧಪಟ್ಟು ಸೂರ್ಯ ಮತ್ತು ವಾಯು, ಚಂದ್ರ, ನಕ್ಷತ್ರ, ಆಕಾಶದ ಕ್ವಾಲಿಟಿ, ಶಬ್ದದ ವಿಭೂತಿ ಸಾಮವೇದ, ಅದು ಚಂದ್ರನಿಂದ ಅಭಿಮನ್ಯಮಾನ, ಅದು ಆಯಿತು. ಈಗ ಅಲ್ಲಿಂದ ವೇದ ಆದಮೇಲೆ ವೇದ ಪ್ರತಿಪಾದ್ಯ ದೇವತೆಗಳ ಹತ್ರ ಬರೋಣ. ವೇದ ಆದ್ಮೇಲೆ ನನಗೆ ನೆನಪಾಗುವುದು ಶಬ್ದ ಸಾಮ್ಯದಿಂದ. ವೇದ ಅಂದ್ಮೇಲೆ ದೇವ, ಆ ಶಬ್ದವೇ ನೆನಪು ಕೊಡ್ತದೆ. ದೇವಾನಾಂ ಅಸ್ಮಿ ವಾಸವಃ. ವೇದ ಪ್ರತಿಪಾದ್ಯವಾದ ದೇವತೆಗಳಲ್ಲಿ ಬಹಳ ಮುಖ್ಯವಾದ ಒಬ್ಬ ದೇವತೆ ಇದ್ದಾನೆ. ಯಾಕೆಂದರೆ ಅದು ಇಂದ್ರಿಯಾಭಿಮಾನಿ ದೇವತೆ. ನಾವು ಅಲ್ಲಿಂದ ಇಂದ್ರಿಯಾಭಿಮಾನಿಗಳಿಗೆ ಬಂದ ಸೂರ್ಯಚಂದ್ರರು ಬಂದಿದ್ದಾರೆ. ಸಾಮವೇದ, ಅಲ್ಲಿಂದ ವೇದ ಪ್ರತಿಪಾದನ ದೇವತೆಗಳು. ವೇದದಲ್ಲಿ ಅಗ್ನಿ, ವಾಯು, ಇಂದ್ರ, ಏನೇನೇನೇನೋ ದೇವತೆಗಳ ಬಗ್ಗೆ ಹೇಳ್ತಾರೆ. ಬಹುದೇವತಾವಾದ, ಪ್ಯಾಂಥಿಯಿಸಂ, ಏಕದೇವತಾವಾದ ಎಲ್ಲ ಉಂಟಪ್ಪ, ಉಂಟು. ಅದು ದೇವತೆಗಳು ಬಹಳ ಜನ ಇದ್ದಾರೆ, ಅವರಲ್ಲೂ ಮತ್ತೆ ತಾರತಮ್ಯ ಇದೆ. ಇಂದ್ರಿಯಾಭಿಮಾನಿಗಳಾದದ್ರಿಂದ ನಾವು ದೇವತೆಗಳನ್ನು ಸ್ತೋತ್ರ ಮಾಡ್ತೇವೆ. ಭಗವಂತನ ಅಧಿಷ್ಠಾನವಾಗಿ ಈ ಇಂದ್ರಿಯಗಳನ್ನು ನಿಯಂತ್ರಿಸುವ ದೇವತೆಗಳಲ್ಲಿ ಮುಖ್ಯ ಯಾರು ಅಂದರೆ ವಾಸವ. ದೇವಾನಾಂ, ದೇವಂ ಅಂದ್ರೆ ಇಂದ್ರಿಯ, ದೇವಾನಾಮ್ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ. ಇಲ್ಲದೇ ಇದ್ರೆ ದೇವಾನಾಮ ಅಸ್ಮಿ ವಾಸವ ಅಲ್ಲ, ವಿಷ್ಣು. ಅದು ಹಿಂದೆ ಹೇಳಿದ್ದಾರೆ, ಆದಿತ್ಯನ ಎಲ್ಲ ದೇವತೆಗಳಿಗೆ ಹಿರಿಯ ವಿಷ್ಣು. ಅವನು ಬಿಟ್ಟರೆ ಕೂಡ ಬ್ರಹ್ಮವಾಯುಗಳು, ಇಂದ್ರ ಇವನಲ್ಲ. ಇಲ್ಲಿ ಇಂದ್ರಿಯಾಭಿಮಾನಿಗಳು. ಇಂದ್ರಿಯಾಭಿಮಾನಿಗಳಲ್ಲಿಯೂ ಯಾವ ಇಂದ್ರಿಯ? ಬಾಹ್ಯೇಂದ್ರಿಯಾಭಿಮಾನಿಗಳಲ್ಲಿ ದೇವ ಅಂದ್ರೆ ಬಾಹ್ಯೇಂದ್ರಿಯಾಭಿಮಾನಿಗಳಲ್ಲಿ ಶ್ರೇಷ್ಠನವ ಯಾರು ಅಂದರೆ ಇಂದ್ರ. ಅವನನ್ನೇ ಅಗ್ನಿ, ವಾಯು, ಆದಿತ್ಯ ಅಂತ ಬರ್ತಕ್ಕಂಥ ಮಂತ್ರಗಳಲ್ಲಿ ಇಂದ್ರ ಶ್ರೇಷ್ಠ. ಇಂದ್ರನನ್ನು ಬಹಳ ವಿಶೇಷವಾಗಿ ವೇದಗಳಲ್ಲಿ ಬರಲಿಕ್ಕೆ ಕಾರಣ ಏನು ಅಂದರೆ ಅವನು
ದೇವತೆಗಳಲ್ಲಿ ಶ್ರೇಷ್ಠ. ಯಾವ ಬಾಹ್ಯೇಂದ್ರಿಯಾಭಿಮಾನಿ ದೇವತೆಗಳಲ್ಲಿ. ಬಾಹ್ಯೇಂದ್ರಿಯಗಳು ಅಂದರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಕ್ಕು, ಆಮೇಲೆ ಕೈ, ಕಾಲು, ಬಾಯಿ, ವಾಯು, ಉಪಸ್ಥ. ಇವು 10 ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ, 5 10 ಇಂದ್ರಿಯಗಳು ಹೊರಗಿನವು. ಈ ಎಲ್ಲ ಇಂದ್ರಿಯಗಳಲ್ಲಿ ಮುಖ್ಯವಾಗಿರತಕ್ಕಂಥ ಇಂದ್ರಿಯ ಜ್ಞಾನೇಂದ್ರಿಯ ಹೌದು. ಆದರೆ ಎಲ್ಲ ಇಂದ್ರಿಯಗಳಿಂದ ಮುಖ್ಯ ಕೈ. ಯಾಕೆಂದರೆ ಅದರ ಅಭಿಮಾನ ದೇವತೆ ಎಲ್ಲರಿಗೆ ದೊಡ್ಡವ ಇಂದ್ರ. ಇಂದ್ರ ಕೈಯ ಹಸ್ತದ ಅಭಿಮಾನಿ ದೇವತೆ. ಆದ್ದರಿಂದ ಅದು ಕೈ ಬಹಳ ಮುಖ್ಯವಾಗೋಯಿತು. ಎಲ್ಲ ವ್ಯವಹಾರದಲ್ಲಿ ಕೈಗೆ ಬಹಳ ಮುಖ್ಯ ಸ್ಥಾನ ಬಂತು. ಮತ್ತೆ ಕೈಯಿಂದಲೇ ಅಲ್ವಾ ಇವತ್ತು ಜಗತ್ತಿನ ಸಮಸ್ತ ಪ್ರಾಣಿಗಳಿಗೂ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಆದರೆ ಕೈ ಮನುಷ್ಯರಿಗೆ ಮಾತ್ರ ಬೇಡ. ಬಾಯಿ ಮತ್ತು ಕಣ್ಣು ಮನುಷ್ಯರಿಗೆ ಮಾತ್ರ ಕೊಟ್ಟರು. ಯಾವ ಪ್ರಾಣಿಗೂ ಮಾತಾಡುವ ಶಕ್ತಿ ಕೊಟ್ಟಿಲ್ಲ. ಯಾವ ಪ್ರಾಣಿಗೂ ಕೆಲಸ ಮಾಡಿ ಕುಸುರಿ ಕೆಲಸ, ಆರ್ಟು, ನಾಟ್ಯ ಭಂಗಿಗಳು, ಕುಸುರಿ ಕೆಲಸಗಳು, ಚಿನ್ನದ ಆಭರಣಗಳು, ಪೇಂಟಿಂಗ್ಸು, ಶಿಲ್ಪ, ಏನು ಕೌಶಲಗಳು, ಆ ಹಸ್ತ ಕೌಶಲ ಎಣೆಯಿಲ್ಲ ಇವತ್ತು. ಅದರಿಂದ ಅತ್ಯದ್ಭುತವಾದ ಮನುಷ್ಯನ ಒಂದು ವಿಶಿಷ್ಟ ಶಕ್ತಿ ಅಂದರೆ ಕೈ. ಅದು ಮಾತ್ರ ಅಲ್ಲ, ಕೈ ಅಂತಂದ್ರೆ ನೋಡಿ, ಉಳಿದವರೆಲ್ಲ ಮಹಾಭಾರತದ ಕಥೆ ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಮಹಾಭಾರತದಲ್ಲಿ ಕೈಯ ಬಗ್ಗೆ ಒಂದು ಬಹಳ ದೊಡ್ಡ ಕಥೆ ಇದೆ. ನಾನು ಅದನ್ನು ವಿಸ್ತಾರವಾಗಿ ಹಿಂದೆ ಹೇಳಿದ್ದೆ. ನರಿ, ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಒಬ್ಬ ಹೊರಟಾಗ ನರಿ ಏನಯ್ಯ ಆತ್ಮಹತ್ಯೆ? ಹೌದು, ನಾನು ದೊಡ್ಡ ವಿದ್ವಾಂಸ, ಆದರೆ ಉದ್ಯೋಗ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಭಾರಿ ರಿಲೆವೆಂಟು. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೊರಟಿದ್ದೇನೆ. ಹೌದಾ? ಅವಾಗ ನರಿ ಹೇಳುತ್ತೆ, ಅಲ್ಲಯ್ಯ, ನಿನಗೆ ದೇವರು ದುಡಿಲಿಕ್ಕೆ 2 ಕೈ ಕೊಟ್ಟಿದ್ದಾನೆ, ಆದರೂ ಕೆಲಸ ಇಲ್ಲ ಅಂತ ಸಾಯ್ಲಿಕ್ಕೆ ಹೊರಟಿದ್ದೀನಿ. ನೀನೊಂದು ನಿನ್ನಂಥ ಮನುಷ್ಯರು. ನಮಗೆ ಭಗವಂತ ದುಡಿಯುವಾದ್ರೆ ಕೈಯೇ ಕೊಟ್ಟಿಲ್ಲ, ಆದರೂ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕು. ನಿಮಗೆ ಬದುಕಲಿಕ್ಕೆ ದುಡಿಯಲಿಕ್ಕೆ ಅಂತ ಕೈ ಕೊಟ್ಟಿದ್ದಾನೆ, ಕೆಲಸ ಇಲ್ಲ ಅಂತ ಸಾಯ್ತೀರಿ. ನಮಗೆ ದುಡಿಯುವಾದ್ರೆ ಕೈ ಇಲ್ಲ, ದುಡಿದು ತಂದ ಅನ್ನ ತುತ್ತು ಬಾಯಿಗೆ ಇಡುವ ಅಂದ್ರೆ ಕೈ ಇಲ್ಲ, ಮೈಯಲ್ಲಿ ನೊಣ ಕೂತ್ರೆ ಜಾಡಿಸುವ ಅಂದ್ರೆ ಕೈ ಇಲ್ಲ, ಆದರೂ ಬದುಕ್ತೇವಪ್ಪ ನಾವು, ಸ್ಯೂಸೈಡ್ ಮಾಡಿಕೊಳ್ಳಲ್ಲ. ನಿಮ್ಮ ಹಾಗೆ ಬುದ್ಧಿಗೇಡಿಗಳಲ್ಲ ನಾವು ಅನ್ನತ್ತೆ ನರಿ. ಆ ಮಾತು ಕೇಳಿದ ಮೇಲೆ ಇವನಿಗೆ ಅಯ್ಯೋ ಹೌದಲ್ಲ, ದೇವರು 2 ಕೈ ಕೊಟ್ಟಿದ್ದಾರೆ, ನಾನು ಸಾಯಬಾರದು ಅಂತ ಮರಳಿ ಬರ್ತಾರೆ ಹರೀಶ್. ಈ ಕಥೆ ಭಾರತದಲ್ಲಿದೆ. ಅಂದರೆ ಕೈಯ ಮಹತ್ವ ಅತ್ಯದ್ಭುತವಾದದ್ದು. ಕಾರಣ ದೇವತೆಗಳಲ್ಲಿ ಶ್ರೇಷ್ಠನಾದ ದೇವೇಂದ್ರ ಕೈಯ ದೇವತೆ. ಅದರಿಂದ ನೋಡಿ, ಎಲ್ಲವೂ ಕೈಯಿಂದ ಇದೆ. ಅದನ್ನು ನೋಡೋದು ನನ್ನ ಕೈದಾಗಲ್ಲಪ್ಪ, ನೋಡ್ಲಿ ಕೈ ನೋಡ್ಬೇಕಾ? ಅಯ್ಯೋ ಆ ಸುದ್ದಿ ಎಷ್ಟು ದಾರುಣ ವಾರ್ತೆ ಅಂದರೆ ಅದನ್ನು ಕೇಳೋದು ನನ್ನ ಕೈದಾಗಲ್ಲಪ್ಪ. ಅವರು 1.5 ಗಂಟೆ ಉಪನ್ಯಾಸ ಮಾಡ್ತಾರ್ರಿ, ಅದನ್ನು ಕೇಳೋದು ನನ್ನ ಕೈದಾಗಲ್ಲ. ಎಲ್ಲ ಕೇಳಲಿಕ್ಕೆ ಅಷ್ಟು ದೂರ ಹೋಗ್ಬೇಕಾ? ಅಷ್ಟು ದೂರ ಹೋಗೋದು ನನ್ನ ಕೈದಾಗಲ್ಲಪ್ಪ. ಇನ್ನು ಕೈಯಿಂದ ಹೋಗ್ತೀರಾ? ಕಾರಣ ಹೋಗೋದು. ಕೈ ಅಂದರೆ ಅದು ಇಂಪಾರ್ಟೆಂಟ್. ಇದು ಯಾಕೆ ಅಂದರೆ ಇಂದ್ರ, ಇವರೆಲ್ಲ ಆ ಕಣ್ಣು, ಕಿವಿ, ಮೂಗು, ಬಾಯಿ, ಕಾಲು ಎಲ್ಲದರ ದೇವತೆಗಳು ಇಂದ್ರಾಧೀನ. ಅದನ್ನು ನನ್ನ ಕೈಯಿಂದ ಈ ಇಂದ್ರ ಬಿಡೋಲ್ಲ ಅವರು ಅಸಿಸ್ಟೆಂಟ್ಸ್ ಹೋಗ್ಲಿಕ್ಕೆ. ಭಾರಿ ಸುಂದರ. ಇದೆಲ್ಲ ಈ ಭಾಷೆಯ ಸೌಂದರ್ಯ ಗೊತ್ತಾಗಬೇಕಾದ್ರೆ ಫಿಲಾಸಫಿ ಓದಬೇಕ್ರಿ. ಫಿಲಾಸಫಿ ಓದದೇ ಇದ್ದವ್ರಿಗೆ ತಾವು ಮಾತಾಡೋ ಮಾತಿನ ಆಳ ಆಗಲವೂ ಗೊತ್ತಿಲ್ಲ. ಪೆದ್ದುಗಳು ಏನೂ ಅರ್ಥ ಆಗುದಿಲ್ಲ, ಆಡಿದ ಮಾತು ಅರ್ಥ ಆಗುದಿಲ್ಲ. ಹೀಗೆ ನೋಡಿದಾನೆ ದೇವಾನ. ಆದ್ದರಿಂದ ಬಾಹ್ಯೇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಇದು ಏಕದೇಶ ಶ್ರೇಷ್ಠ, ಇಂದ್ರ ಶ್ರೇಷ್ಠ. ಯಾಕೆಂದ್ರೆ ಅವನನ್ನು ನಾನು ವಾಸವನ ಕೂತ್ಬಿಟ್ಟೆಪ್ಪ, ಆ ವಾಸವದಲ್ಲಿ ನಾನು ವಾಸ ಮಾಡಿದೆ. ಈ ದೇಹದಲ್ಲಿ ನೆಲೆಸಿರುವ ತತ್ವಾಭಿಮಾನಿಗಳು, ವಾಸಗಳು ಅಂದರೆ ನಾವು ವಾಸ ಮಾಡುವಂಥ ದೇಹ ಅಥವಾ ದೇಹದಲ್ಲಿ ವಾಸವಾಗಿರ್ತಕ್ಕಂಥ ಇಂದ್ರಿಯಾಭಿಮಾನಿಗಳು, ಅವರೆಲ್ಲರನ್ನೂ ಕೂಡ ವರ್ತಯತಿ ಪ್ರವರ್ತಯತಿ ಇತಿ ವಾಸವ. ನಮ್ಮ ದೇಹದಲ್ಲಿರುವ ಬಾಹ್ಯೇಂದ್ರಿಯಾಭಿಮಾನಿಗಳನ್ನೆಲ್ಲ ನಿಯಂತ್ರಿಸುವ ಶಕ್ತಿಯಾಗಿ ವಾಸವ ಶಬ್ದ ವಾಚ್ಯನಾಗಿ ಭಗವಂತ ಇಂದ್ರನಲ್ಲಿ ಕೂತಿದ್ದಾನೆ. ಅದನ್ನು ಇಂದ್ರನಿಗೂ ವಾಸವ ಅಂತಾರೆ. ವಸುಗಳು ಅಂದರೆ ದೇವತೆಗಳು, ಸಮಸ್ತ ದೇವತೆಗಳಿಗೆ ಸಮಷ್ಟಿಯಾಗಿ ವಸುಗಳು ಇಂದ್ರಿಯಾಭಿಮಾನಿ ದೇವತೆಗಳಿಗೆ. ಅವರಿಗೆಲ್ಲ ವಸವಃ ನಿಯಮ್ಯತ್ವೇನ ಅಸ್ಯ ಸಂತಿ ಇತಿ ವಾಸವ. ಅವರೆಲ್ಲರ ನಿಯಾಮಕನಾಗಿ ಇರತಕ್ಕಂಥವ ವಾಸವ. ಅಂಥ ವಾಸವ ಶಬ್ದ ವಾಚ್ಯನಾಗಿ ನಾನು ಇಂದ್ರನಲ್ಲಿದ್ದೇನೆ. ಹೀಗೆ ನೋಡಿ, ಆಕಾಶ ಎಲ್ಲ ಬಿಟ್ಟು ಭೂಮಿಗೆ ಬಂದಾಗ ವೇದಗಳನ್ನು ಮೊದಲು ತಗೊಂಡು ಶಬ್ದ ಬ್ರಹ್ಮ. ಶಬ್ದ ವೇದವಾಚ್ಯವಾದ ದೇವತೆಗಳು. ದೇವತೆಗಳಲ್ಲಿ ಬಹಳ ದೊಡ್ಡ ದೇವತೆಯಾಗಿ ಇಂದ್ರ ನಿಲ್ತಾನೆ. ಯಾಕೆಂದರೆ ವಿಶೇಷವಾದ ವಿಷ್ಣುವಿನ ನಾರಾಯಣನ ಅಧಿಷ್ಠಾನ ಇಂದ್ರನಲ್ಲಿದೆ.
ತತ್ವಾಭಿಮಾನಿ ದೇವತೆಗಳಲ್ಲಿ ಅವರು ಬಹಳ ಎತ್ತರದ ದೇವತೆ. ಅವರಿಂದ ಮೇಲಕ್ಕೆ ಮತ್ತೆ ಇದ್ದಾರೆ ಮನೋಭಿಮಾನಿಗಳು. ಅದಕ್ಕೆ ಇಂದ್ರಿಯಾಣ ಮನಸ್ಸಾಗ್ತಿ. ಇದು ಹೊರಗಿನ ಒಳಕ್ಕೆ ಹೋದ್ರೆ ಈ ಎಲ್ಲಾ ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದಪ್ಪ, ಮನೋಭಿಮಾನಿ ದೇವತೆಗಳು ದೊಡ್ಡವರು ಅಂತ ಭೂತಾನಾಮಸ್ಮಿ ಚೇತನ ಅಂತ ಮುಂದೆ ಹೇಳ್ತಾರೆ. ಹೀಗೆ ಒಂದರಿಂದ ಒಂದು ಲಿಂಕ್ ತಗೊಂಡು ಸಂಗತಿಯಿಂದ ಒಂದು ಸಂಗತಿಯಿಂದ ಇನ್ನೊಂದು ಸಂಗತಿಗೆ ಕೊಂಡು ಹೋಗಿ ಆ ಪ್ರಪಂಚದಲ್ಲಿ ಆ ವಸ್ತು ಯಾಕೆ ಶ್ರೇಷ್ಠ ಅನ್ನೋದಕ್ಕೆ ಅದರಲ್ಲಿ ಇರತಕ್ಕ ವೈಶಿಷ್ಟ್ಯವನ್ನ ಭಗವಂತ ಹೇಗೆ ಅದರೊಳಗೆ ನಿಂತು ನಡೆಸ್ತಾನೆ. ಅದರಿಂದ ಭಗವಂತನಿಗೆ ಒಂದು ವಿಶಿಷ್ಟವಾದ ನಾಮ ರೂಪ ವಿಶೇಷಕ್ಕೆ ನಾಮ ವಿಶೇಷ ಉಪಾಸನೆಗೋಸ್ಕರ ಎಲ್ಲ ಹೆಸರು ಎಲ್ಲ ರೂಪದ ಭಗವಂತನಿಗೂ ಎಲ್ಲ ರೂಪದಲ್ಲೂ ಎಲ್ಲವನ್ನೂ ಮಾಡ್ತಾನೆ. ಎಲ್ಲ ನಾಮಗಳು ಎಲ್ಲ ರೂಪದ ನಾಮಗಳು ಹೌದು. ಆದರೂ ಕೂಡ ಒಂದೊಂದು ನಾಮ ಒಂದೊಂದು ವಿಶಿಷ್ಟ ರೂಪದಲ್ಲಿ ವಿಶೇಷವಾಗಿ ಉಪಾಸನೆ ಮಾಡಲಿಕ್ಕೋಸ್ಕರ ಶಾಸ್ತ್ರಕಾರ ಹೇಳಿದೆ. ಹಾಗೆ ಈ ವಿಶಿಷ್ಟ ನಾಮ ಉಪಾಸನೆ, ವಿಶಿಷ್ಟ ರೂಪದ ಉಪಾಸನೆ, ಈ ವಿಭೂತಿಯ ಉಪಾಸನೆಯನ್ನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಕೃಷ್ಣ ತೋರಿಸಿಕೊಟ್ಟ. ತುಂಬಾ ಇದೆ ದೇವ್ರ ನಡೆಸಿದ ಮುಂದಿನ ಈ ಗುರುರಾಚಾರ್ಯ ಹೇಳ್ತಾರೆ. ಮುಂದೆ ಯಾವತ್ತು ಇದರ ಮುಂದಿನ ಭಾಗ ದೇವ್ರ ನಡೆಸಿದ ಮುಂದಿನ ಬಾರಿ ಒಂದು 10-12 ದಿವಸ ನಿರಂತರವಾಗಿ ಮಾಡಿ ಈ ವಿಭೂತಿಯನ್ನು ಪೂರ್ತಿ ನಾವು ಮಧ್ಯೆ ಮಧ್ಯೆ ವಿಚ್ಛೇದ ಆಗದಂತೆ ದೇವರು ನಡೆಸಲಿ ಅಂತ ಹಾರೈಸ್ತಾ, ಇವತ್ತು ಈ ಬಾರಿಯ ಕೊನೆಯ ದಿವಸ ಭಗವಂತನ ವಿಭೂತಿಯ ಯಾವುದೋ ಕೆಲವು ತುಣುಕುಗಳನ್ನು ನಾವು ತಿಳ್ಕೊಂಡಿದ್ದೇವೆ. ನಿರಂತರ ಭಗವಂತನ ವಿಭೂತಿಯ ಚಿಂತನದಿಂದ ನಮ್ಮ ಬದುಕು ಭವ್ಯವಾಗಲಿ, ಆನಂದಮಯವಾಗಲಿ ಅಂತ ಹರಿಸ್ತಾ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಅಭಿನಂದನೆಗಳು ಮತ್ತು ಹೇಗೆ